ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್. ನಮ್ಮ ಕರ್ನಾಟಕ ಪ್ರೈಮ್ ಟೈಮ್ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಗುರು. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಒಂದು ಬಿಸಿ ಕಾಯ್ದೆ ಸಾಧ್ಯ. ಈ ದೇಶದಲ್ಲಿ ಲೋಕಸಭೆ ಚುನಾವಣೆಯ ಬಿಸಿ ನಾವು ಈ ಮಧ್ಯೆ ಇನ್ನೊಂದಷ್ಟು ದಿನಗಳು ಹೋದರೆ ಲೋಕಸಭೆ ಚುನಾವಣೆ ಯಾವಾಗ ದಿನಾಂಕ ಕೂಡ ಇಪ್ಪತ್ತೆಂಟನೇ ತಾರೀಕು 2 ದಿನ ಕಳೆದ್ರೆ ಮಾರ್ಚ್ ಬಂದು ಮಾರ್ಚ್ 10ರ ಒಳಗೆ ಕೇಂದ್ರ ಚುನಾವಣಾ ಆಯೋಗ ಎಲ್ಲ ಪ್ರದೇಶಗಳನ್ನು ಪೂರೈಸಲು ಎಕ್ಸಾಕ್ಟ್ ಆಗಿ ದಿನಾಂಕವನ್ನು ಹಾಗೆ ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಿಗಳು ಎಲ್ಲ ಕಡೆಗಾಗಿ ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಏನು ಮಾಡಬೇಕು, ಯಾವ ಇಲಾಖೆಗೆ ಚುನಾವಣೆಗಳನ್ನು ನಡೆಸಬೇಕು ಎದುರಾಗ್ತಾ ಇರುವಂತಹ ಸಮಸ್ಯೆಗಳು ಪಕ್ಷಗಳಿಗೆ ಎದುರಾಗುವಂತಹ ಟಿಕೆಟ್ ಹಂಚಿಕೆಯನ್ನ ಹೇಗೆ ಮಾಡಬೇಕು, ಯಾರಿಗೆ ಮಾಡಬೇಕು ಅನ್ನುವಂತಹ ತಲೆಬಿಸಿಯ ಮಧ್ಯೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಮೈತ್ರಿಗಳು ಬಹಳ ಲೆಕ್ಕಾಚಾರಗಳು ಇದ್ದಾರೆ. ಒಂದು ಕಡೆ ಪ್ರತಿಭಟನೆಯ ಕಾವು ಅಥವಾ ವಿರೋಧದ ಕಾವು, ಇನ್ನೊಂದು ಕಡೆ ಮುನಿಸಿನ ಕಾವು ಎಲ್ಲದನ್ನ ಎದುರಿಸಬೇಕು. ಒಂದು ಹಾಟ್ ಸೀಟ್ ಆಗ್ತಾ ಇರೋದಕ್ಕೆ ಎಲ್ಲ ಅನೇಕ ಕಾರಣಗಳು. ಈಗ ನಾವು ಮಂಡ್ಯವನ್ನು ರಣಕಣ ಅಂತ ಹೇಳ್ತೀವಿ, ಹಾಗೆ ತುಮಕೂರು ಕೂಡ ಅತ್ಯಂತ ವರ್ಷದಿಂದ. ಆದರೆ ಇಲ್ಲಿ ನಮಗೆ ಸೀಟು ಬೇಕು ಅನ್ನುವಂತಹ ಒಂದು ವಿಚಾರವನ್ನು ಅದರ ಮುಖಾಂತರ ತಿಳಿಸ್ತಾ ಇದೆ. ಹಿಂದುಳಿದ ವರ್ಗದ ನಾಯಕರಿಗೆ ಈ ಅಭಿವೃದ್ಧಿ ಆಗೋದಕ್ಕೆ ಖಂಡಿತವಾಗಿ ಆಗ್ತಾ ಇದೆ. ಒಬಿಸಿ ವರ್ಗದ ಹೆಚ್ಚಾಗಿರುವಂತಹ ತುಮಕೂರು ಜಿಲ್ಲೆಯಲ್ಲಿ ಒಬಿಸಿ ವರ್ಗದ ನಾಯಕರಿಗೆ ಟಿಕೆಟ್ ಅನ್ನು ನೀಡಿದ್ದೇ ಆದರೆ ಬಿಜೆಪಿಯಲ್ಲಿ ಈಗ ವರ್ಚಸ್ಸು ಮತ್ತು ಒಬಿಸಿಯ ವರ್ಚಸ್ಸು ಜಿಲ್ಲೆಯ ಅಭಿವೃದ್ಧಿ ಪೂರಕವಾಗಿ ಇದೆ. ಇದು ಇವತ್ತಿನ ವಿಶೇಷ ನಮ್ಮ ಕರ್ನಾಟಕ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮಗೆ ಇಬ್ಬರು ಅತಿಥಿಗಳಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಆಕಾಂಕ್ಷಿಯಾಗಿರುವಂತಹ ಹಾಗೆ ಪೂರ್ತಿ ಡೆವಲಪರ್ಸ್ ಮಾಲೀಕರಾಗಿರುವಂತಹ ಮತ್ತೊಬ್ಬ ಅತಿಥಿ ಇದ್ದಾರೆ, ಕನ್ನಡ ಹೋರಾಟಗಾರರು ಹಾಗೆಯೇ ಹಿಂದುಳಿದ ವರ್ಗದ ಮೊದಲನೇದಾಗಿ ಇಲ್ಲಿನ ಬಹಳಷ್ಟು ವರ್ಷಗಳಿಂದ ಜಿಲ್ಲೆಯ ಅನೇಕ ವಿಚಾರಗಳಿಗೆ ತಾವು ಉದ್ಯೋಗಿ ಹೋರಾಟಗಾರರು. ಈಗ ಬರುವಂತಹ ಪ್ರಶ್ನೆ, ತುಮಕೂರು ಜಿಲ್ಲೆಯಲ್ಲಿ ಬಹಳ ವರ್ಷಗಳ ನಂತರ ಜಿಲ್ಲೆಯ ಜವಾಬ್ದಾರಿ ಅಷ್ಟೇ ಇಲ್ಲ ಅಂತ ಮೊದಲನೇದಾಗಿ ಲೋಕಸಭಾ ಇನ್ನೊಂದು ಚುನಾವಣೆ ಒಪ್ಪಿಬೇಕಾದ್ರೆ ನಮ್ಮೆಲ್ಲರ ಒತ್ತಾಯ ಎಲ್ಲ ಒಪ್ಪಿದ್ರು, ಹಿಂದುಳಿದವರೆಲ್ಲ ಒಪ್ಪಿದ್ರು. ಇನ್ನು ಜಿಲ್ಲೆಯಲ್ಲಿ ಎಷ್ಟು ವರ್ಷ ಇದ್ದಾರೆ ಈಗಾಗಲೇ ನಾವು ಮಾಹಿತಿ ಪ್ರಕಾರ 7 ಲಕ್ಷ ಜನ ನಾವು ಹಿಂದುಳಿದವರೇ ಇದ್ದೀವಿ. ಅದರಿಂದ ಹಿಂದುಳಿದ ಏನಾದರೂ ನಮಗೆ ಸ್ವತಂತ್ರ ಪಟ್ಟದಿಂದ ನಾವು ನೋಡ್ತಾ ಇದ್ದೀವಿ. ಇಲ್ಲ ಒಂದು ಕಡೆ ಭಾಸ್ಕರಪ್ಪ ಬಿಟ್ಟರೆ ನಮಗೆ ಯಾರು ಕೂಡ ಶಕ್ತಿ ಕೊಡಕ್ಕೆ ಹಿಂದುಳಿದವರು ಯಾರೂ ಇಲ್ಲ. ಈಗ ಅಕಸ್ಮಾತ್ ನಮ್ಮ ಸಮಾಜಗಳು ಅದನ್ನ ನೋವುಗಳನ್ನ ಹೇಳ್ಕೊಳ್ಬೇಕಾದ್ರೆ ಅದನ್ನ ಖಂಡಿತ ತಿಳಿಸ್ಬೇಕು ಅಂದರೆ ನಮ್ಮಲ್ಲಿ ಯಾರನ್ನ ಒಬ್ಬರು ಹೋದ್ರೆ ಒಳ್ಳೆಯದಿಲ್ಲ. ನಮ್ಮ ಸಮಾಜಕ್ಕೆ ಏನನ್ನ ಒಂದು ಇತ್ತು ಅಂದರೆ ಲೋಕದಲ್ಲಿ ಬೇಸಿಗೆ ಕಟ್ಟಿ ಮಾತಾಡ್ಬೇಕಾಗ್ಬೋದು. ನಮ್ಮ ನೋವುಗಳಾಗ್ಬೋದು, ನಮ್ಮ ನಷ್ಟಗಳಾಗ್ಬೋದು, ಅಂದರೆ ನಮ್ಗೇನಂದ್ರೆ ಇವರೇ ಯಾರನ್ನ ನಮ್ಮಲ್ಲಿ ಹಿಂದುಳಿದವರು ಹೋದ್ರೆ ನಮಗೆ ಒಳ್ಳೆಯದು, ಶಕ್ತಿ ಬಂದಂತೆ ನಮ್ಮ ಒಂದು ವಾದ, ನಮ್ಮ ಒಂದು ಮನವಿ. ಆಮೇಲೆ ಈಗ ಏನು ವಿಧಾನಸಭೆ ನಡೀತು, ಈಗಾಗಲೇ ಒಂದು 8 ತಿಂಗಳಾಗಿದೆ. ಇನ್ನೂ ಕೂಡ ನಮಗೆಲ್ಲ ಒಂದು ಕಡೆ ಹಿಂದುಳಿದವರಿಗೆ ಸ್ವಲ್ಪ ಇಮಿಡಿಯೇಟ್ ಆಗಿದೆ. ಯಾಕೆಂದರೆ ಇನ್ನೂ ಕೂಡ ಹಿಂದುಳಿದವರಿಗೆ ಎಲ್ಲೂ ಕೂಡ ಪ್ರಾಧಾನ್ಯತೆ ಕೊಡಲಿಲ್ಲ. ಈಗ ಜೊತೆಯಲ್ಲಿ ಇತ್ತೀಚಿನ ತಿಂಗಳಲ್ಲಿ ನಮಗೆ ಗೊತ್ತಿಲ್ಲ ಅಂದರೆ ನಾವು ಏನು ನಾಮಿನೇಷನ್ ಕೊಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಮೊದಲೆಲ್ಲ ನಾಮಿನೇಷನ್ ಮಾಡಿದಾಗ ಏನು ನಾಮಿನೇಷನ್ ಅಂದರೆ ಯಾರು ಹಿಂದಿಯಲ್ಲಿ ಟಿಕೆಟ್ ಅವ್ರು ಗೆಲ್ಲಕ್ಕಾಗಲ್ಲ, ಅವ್ರಿಗೆ ನಾಮಿನೇಷನ್ ಮಾಡಿ ಅಂತ ಇದ್ದೀವಿ. ಅದರ ಒಂದು ಕೂಡ ಆಗಿರ್ಬೋದು, ಏಜೆನ್ಸಿ ಇರ್ಬೋದು, ಬೇರೆ ಬೇರೆ ನಾಮಿನೇಷನ್ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಅದನ್ನು ದೊಡ್ಡ ದೊಡ್ಡ ಸಮಾಜದವರು, ದುಡ್ಡುಗಳಂತವರು ಅದನ್ನು ಕೊಂಡ್ಕೊಂಡು ಅದನ್ನು ಸವಾಲು ಮಾಡ್ಕೊಂಡು ಹಾಕ್ತಾರೆ. ಅವಾಗ ನಾವು
ಇಲ್ಲಿ ಪಾರ್ಟಿ ಏನಾಗ್ತಿದೆ ಯಾವುದೇ ಹಿಂದೆ ಉಳಿದವರು ಮತ್ತು ಕ್ಯಾಪ್ಟನ್ಗೆ ಹಿಂದುಳಿಲೇಬೇಕು ಅನ್ನೋ ಪಾರ್ಟಿಗಳು ಏನು ಮಾಡ್ತಾರೆ, ನಮಗೆ ವಾಲ್ಪಾಸ್ ಹಾಕೋದು, ಬಾಳೆಕಾಯಿ ಕಟ್ಟೋದು, ಜೈಕಾರ ಸಿಕ್ಕೋದು, ಇಷ್ಟಕ್ಕೆ ಸೀಮಿತವಾಗಿರ್ತದೆ ಹೊರತು ಎಲ್ಲೋ ಒಂದು ಕಡೆ ಹಿಂದುಳಿದವರಿಗೆ ನಾವು ಸಮಪಾಲು ಅಂತಾರೆ. ಇಲ್ಲಿದೆ ಇದು ಹೇಳಿ ಯಾವ ಇದೆ ಸಮಪಾಲು ನಾವು ಭಾಳ ನೋಡೋಣ. ಹಿಂದುಳಿದವರಿಗೆ ಹಾಗೆ ಆ ಒಂದು ಕೂಗನ್ನ ಸುಮಾರು 7 ಲಕ್ಷ ಜನ ಯಾಕೆ ಏನು ಮಾಡ್ತಾರೆ 86 ಅವರು ಇವರು ಕೂಡ ಆ ಜಾಗವನ್ನು ಗ್ಯಾಪನ್ನು ಕನ್ಸಾಲಿಡೇಟ್ ಆಗಿ ಎಂದು ಕೂಡ ಸಾಧ್ಯ ಆಗಲಿಲ್ಲ. ಸರ್, ಸವಿಸ್ತಾರವಾಗಿ ಹೇಳಬೇಕು ಸುಮಾರು 75 ಲಕ್ಷ ವ್ಯತ್ಯಾಸ ಏನಾಗ್ತಾ ಇತ್ತು ಅಂತಂದರೆ ಹಿಂದುಳಿದ ವರ್ಗದವ್ರನ್ನ ಯಾವ ಒಳ್ಳೆ ಲೀಡರ್ ಅಂತಂದರೆ ಕ್ಯಾಪ್ಚರ್ ಮಾಡೋದು ಮೊದಲಾಗಿ ನನ್ನ ಪಕ್ಕದಲ್ಲಿ ನಿಂತ್ಕೊಳ್ಳೋದು. ಆ ಯಾರು ಹಿಂದೆಯಿಂದ ಬಂದಿರ್ತಕ್ಕಂಥ MLA ಆಗಿರ್ಬೋದು MP ಆಗಿರ್ಬೋದು ಅವ್ರನ್ನೇ ಮುಂದಕ್ಕೆ ಬಿಡೋರು. ಮುಂದಕ್ಕೆ ಬಿಟ್ಟು ಅವರು ಸುತ್ತನೇ ಇರಬೇಕು, ನೀನು ಮುಂದೆ ಹೋಗ್ಬೇಡ. ಆ ಒಂದು ತಂತ್ರನ ಒಂದು ರಾಜಕೀಯ ಒಂದು ಚದುರಂಗ ಆ ಜಾಗದಲ್ಲೇ ಇವ್ರನ್ನ ನಮ್ಮ OBC ಯಾವ ಲೀಡರ್ನವ್ರಿಗೆ ಅಷ್ಟಕ್ಕೆ ಶಿಕ್ಷೆ ಆಗೋದು, ಏನೋ ಒಂದು ಸಣ್ಣ ಒಂದು ಪಕ್ಷದಲ್ಲಿ ಹುದ್ದೆ ಕೊಟ್ಟು ಅಷ್ಟಕ್ಕೆ ಸೀಮಿತವಾಗಿರ್ತರು. ಆರ್ಥಿಕವಾಗಿ ಸಫಲತೆಯನ್ನು ಹೊಂದಿಕೊಟ್ಟು ಬಿಡ್ತಿರ್ಲಿಲ್ಲ, ಮತ್ತೆ ಅವೆಲ್ಲೂ ಓದಕ್ಕೂ ಬಿಡ್ತಿರ್ಲಿಲ್ಲ. ನೀನು ನನ್ನ ಸುತ್ತಲೇ ಸುತ್ತಬೇಕು. ಯಾವ ನಾನು ಇರೆಸ್ಪೆಕ್ಟಿವ್ ಆಗಿ ನನ್ನ ಭಾರತೀಯ ಜನತಾ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದವ್ರು ಮಾಡ್ತಕ್ಕಂಥದ್ದು ಹಿಂದುಳಿದ ವರ್ಗದವರ ನಾಯಕರ ಸಪೋರ್ಟ್ ಬೇಕು. ಹಿಂದುಳಿದ ವರ್ಗದವರ ಲೀಡರ್ನ ಸಪೋರ್ಟ್ ಇಂದಲೇ ಅವರು ಗೆಲ್ತಾ ಇದ್ರು. ಪ್ರತಿಯೊಬ್ಬರು ಗೆಲ್ಲಬೇಕಾಗಿದ್ರೆ ಹಿಂದುಳಿದ ವರ್ಗದ ನಮಗೆ ನಿರ್ಣಾಯಕ ಮತಗಳು ಒಂದು ಅವರಿಗೆ ಗೊತ್ತಾಗ್ತಿರ್ಲಿಲ್ಲ. ಆರ್ಥಿಕವಾಗಿ ಸದೃಢತೆಯನ್ನು ಬೆಳೆಸ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ. ಅವರು ಆ ಮಟ್ಟಕ್ಕೆ ಎತ್ತಬೇಕು, ಆ ಒಂದು ಮಟ್ಟನೇ ಕಾಪಾಡ್ಕೊಂಡು ಬಂದರು. ಇದೊಂದು ಜಾಣ್ಮೆಯ ರಾಜಕಾರಣವನ್ನು ಮಾಡಿದ್ದಾರೆ. ಅದು ಇನ್ನು ಮುಂದೆ ಆಗಲ್ಲ. ಕಾರಣ ಏನಂದ್ರೆ ಹಿಂದುಳಿದ ವರ್ಗದವರು ಎಲ್ಲರೂ ಒಂದಾಗಿದ್ದಾರೆ. ಯಾಕೆಂದ್ರೆ ನಮ್ಮ ಶಕ್ತಿ ಏನಿದೆ, ನಾವು ಸುಮಾರು 6.25 ಲಕ್ಷದಿಂದ 7 ಲಕ್ಷ ಮತದಾರಿದ್ದೇವೆ. ನಮಗೂ ಒಬ್ರು ನಾಯಕರು ಬೇಕು. ಇವಾಗ ನೋಡಿ, ಮಧುಗಿರಿಯಲ್ಲಿ ಹಿಂದೆ ರಿಸರ್ವೇಷನ್ ಇತ್ತು 30 ವರ್ಷ ಹಿಂದೆ. ಯಾರಿಗೂ ಒಂದು ಹಿಂದುಳಿದ ವರ್ಗಕ್ಕೆ ನಮಗೊಂದು 30 ವರ್ಷ ರಿಸರ್ವೇಷನ್ ಕೊಡ್ಲಿ, ಅದು ಕೊಟ್ಟಾಗ ಯಾಕೆಂದ್ರೆ ನಾವು ಕೇಳುವಂತ ಒಂದು ಆಗಿದೆ. ಮುಂದಿನ ದಿನ ನಮ್ಮ ಹೋರಾಟನೇ ಅದು ಕೊಡ್ಲಿ. ಈ ಲೋಕಸಭಾ ಚುನಾವಣೆಯಲ್ಲೂ ಕೊಡ್ಲಿ, ಮತ್ತೆ ಇಲ್ಲಿ ತುಮಕೂರಲ್ಲಿ ಮೇಜರ್ ನಮಗೆ 1,80,000 OBC ಮತಗಳಿದ್ದಾವೆ. ಈ 39% 3 ಕಮ್ಯುನಿಟಿ ಇದ್ರೆ ನಮಗೆ ಆಲ್ಮೋಸ್ಟ್ 61%, ಇನ್ಕ್ಲೂಡಿಂಗ್ ಬ್ರಾಹ್ಮಣ್ಸ್ ಸೇರಿದ್ರೆ 61% ನಮಗೆ OBC ಮತಗಳ ಒಂದು ಇದಿದೆ, ಶಕ್ತಿ ಇದೆ. ಯಾಕೆ ಕೊಡಬಾರ್ದು? ಅವ್ರು ಕೊಟ್ಟಾಗ ಮಾನ್ಯತೆ ಆಟೋಮೆಟಿಕ್ ಆಗಿ ಬರ್ತದೆ. ಯಾರೇ ಬರಲಿ, ನಾನು ಬರ್ತೀನಿ ಕ್ಯಾಂಡಿಡೇಟ್ ಅನ್ನೋದಿಲ್ಲ. OBCಗೆ ಒಂದು ನ್ಯಾಯ ದೊರಕಿಸ್ಕೊಟ್ಟಾಗತ್ತೆ. ಅದ್ರ ಬಗ್ಗೆ ನಾನು ನಿನ್ನೆ ಎಲ್ಲ ನಮ್ಮ ಹಿಂದುಳಿದ ವರ್ಗದ ನಾಯಕರುಗಳ ಜೊತೆ ಇದು ಮಾಡಿದ್ದೀನಿ. ಇದೆಲ್ಲೋ ಒಂದ್ ಕಡೆ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ನಾವು ತೀವ್ರವಾಗಿ ನಾವು ನಿವೇದನೆ ಮಾಡ್ಕೋಬೇಕು ಅಥವಾ ಹೋರಾಟವನ್ನು ಮಾಡಬೇಕು. ಇದು ಮಾಡಿದಾಗ ಮಾತ್ರ ನಮ್ಮ, ಯಾಕೆಂದ್ರೆ ಮಗು ಮತ್ತ ನಾವು ಕೊಡ್ತಾರೆ, ನಾವು ಒಳಗೆ ಹೋದ್ರೆ ಆಗುತ್ತೆ. ಆ ಒಂದು ಕೆಲಸ ಇವತ್ತು ಮಾಡುವಂತ ಕೆಲಸ ಮುಂದಕ್ಕೆ ಬಂದಿದ್ದೀವಿ. ಇದು ನಮ್ಮ ಗುರಿನೂ ಕೂಡ. ಮುಂದೆ ಏನಾದ್ರು ಮಾಡಿ OBCಗೆ ರಿಸರ್ವೇಷನ್ ಮಾಡಲೇಬೇಕು ಅಂತ ನಾವು ನಿವೇದನೆ ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಬರ್ತೀವಿ ಸರ್. ಮಗು ಅಷ್ಟಾಗ ಮಾತ್ರ ಹಾಲು ಕೊಡಬೇಕು. ಅಂದ್ರೆ ಮಗುವಿನ ಆಂತರ್ಯ ತಾಯಿಗೆ ಗೊತ್ತಾಗಿತ್ತು. ಅಂದ್ರೆ ಬೇಡಿಕೆಯ ವಿಚಾರ ಬೇಡಿ ಅದನ್ನು ಪಡ್ಕೊಳ್ಬೇಕಾ ಅನ್ನೋಂಥ ಮಾಡೋದು. ಈಗ ಸಿದ್ಧಾನಂದ ಅವ್ರು ಹೇಳಿದಾಗೆ ಅಷ್ಟಾಗ ಮಾತ್ರ ಹಾಲು ಕೊಡಬೇಕು, ಅದೇ ಇದ್ದವರು ಸಮಾಧಾನ ಹಾಗೆ ವಿಚಾರ ಅಂತಾರ. ಅಥವಾ ಸಮಾನತೆ ವಿಚಾರ ಬಂದಾಗ ಹೌದು, ನಾವು ಇಂಥ ವರ್ಗದವ್ರನ್ನ ಕೈ ಹಿಡಿದು ಬೇಗಬೇಕು ಅನ್ನುವಂಥ ಪ್ರಜ್ಞೆ ನಾಯಕರಲ್ಲಿ ಇದ್ದೇವೆ. ಈಗ ಒಂದು ಕಡೆ ಎಲ್ಲ ಪಕ್ಷಗಳು ಕೂಡ ಸಮಪಾಲು ಅಂತ ಬೇಡ ಆಗ್ತದೆ. ಏನು ಅದರ ಅರ್ಥ ಏನು? ಆಮೇಲೆ ಎಲ್ಲೋ ಒಂದು ಕಡೆ ಈಗ ಒಂದು ಸಂತ ಸಮಾಜ, ಮಡಿವಾಳ ಸಮಾಜ, ನೇತಾರ ಸಮಾಜ, ಬಲಿಜ ಸಮಾಜ, ಬೆಟ್ಟು ಸಮಾಜ, ಅದರ ಮುಖ್ಯ ಮಾಡಿಗೆ ಬರಬೇಕಾದ ಅನೇಕ ಸಮಾಜ ಬಳಸ್ತಿದೆ. ಆಮೇಲೆ ಅವ್ರಿಗೆ ಅಕಸ್ಮಾತ್ ಈ ಒಂದು ಕಾರ್ಪೊರೇಟ್ ಟಿಕೆಟ್ ಕೊಟ್ಟರು ಕೂಡ ಅವ್ರು ಗೆಲ್ಲಕ್ಕಾಗಲ್ಲ. ಯಾಕೆ ಅಂದರೆ ಅಲ್ಲಿ ಬೇರೆ ಸಮಾಜದ ಟಿಕೆಟ್ ಕೊಟ್ಟು ಅವ್ರು ತೆಗಿಬಿಡ್ತಾರೆ. ಇವ್ರು ಯಾವುದೋ ಒಂದು ಪರ್ಸೆಂಟ್ ಕೊಡ್ತಾರೆ ಅಂತ. ಅವಾಗ ಏನಾಗುತ್ತೆ, ಎಲ್ಲೋ ಒಂದು ನಾವು 30 ವರ್ಷ ದುಡ್ಡಿರೋದು ಆ ಸರ್ವಿಸ್ ಹೊರಟಾಗ್ತಿದೆ, ಅವ್ರ ದುಡ್ಡು ಹೊರಟಾಗ್ತಿದೆ. ಇವತ್ತು ನಿಮ್ಗೆ ಗೊತ್ತು, ಯಾವ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು ಕೂಡ ಏನು ಹಣಬಲ, ಜಾತಿ ಬಲ ಎಲ್ಲ ಭಾಳ ಕಷ್ಟ ಇದೆ, ಭಾಳ ನೋವು. ಇದರಲ್ಲಿ ಎಷ್ಟೋ ಜನ ಫೇಲ್ ಆಗಿ ಊರು ಬಿಟ್ಟಿರೋರು ಇದ್ದಾರೆ, ಮನೆ ಬಿಟ್ಟು ಬದಲು ಇದ್ದಾರೆ, ಭಾಳಷ್ಟು ನೋವನ್ನು ಉಂಟು ಮಾಡ್ತಾ ಇದ್ದಾರೆ. ಈಗ ಏನು ನಮ್ಮ ಸಿದ್ಧಾಂತ ಸಹ ಬೆಳೆದಂಗೆ ಈಗೇನು SC/STಗೆ ಏನು ನೀವು ಮೀಸಲಾತಿನ ಕೊಡ್ತೀರಾ, ಬರೀ ಲೋಕಸಭೆಗೆ ಒಂದೇ ಅಲ್ಲ, MLAಗೂ ಕೊಡಬೇಕು, ವಿಧಾನಸಭೆಗೂ ಕೊಡಬೇಕು. ನಮ್ಮ ಹೋರಾಟನೇ ಅದು. ಪ್ರತಿಯೊಂದೂ ನಮಗೆ ಸಮಾನತೆ ಸಿಗಬೇಕು ಅಂದರೆ ನಮ್ಮ ಹಕ್ಕದು.
ನಾವು ಯಾವುದೇ ಸಮಾಜದ ವಿರೋಧ ಅಲ್ಲ, ಆಮೇಲೆ ಯಾವುದೇ ಪಕ್ಷದ ವಿರೋಧನೂ ಅಲ್ಲ. ಯಾಕಂದ್ರೆ ನಾವು ಎಲ್ಲ ಅವಕಾಶ ಕೊಡಿ, ಸರ್ವಿಸ್ ಮಾಡ್ತಾ ಬಂದಿದ್ವಿ. ಈಗ ಸಿದ್ದಾನಂದವರು ಎಷ್ಟು ವರ್ಷದಿಂದ ಆ ಪಕ್ಷದಲ್ಲಿ ದುಡಿದಿದ್ದಾರೆ, ಯಾವ ಥರ ದುಡಿದಿದ್ದಾರೆ, ಸೋನಿ ಧನ ಎಲ್ಲ ಕಲ್ಪಿಸಿದ್ದಾರೆ. ಕೆಲಸ ಬಿಟ್ಟು ಮೇಲೆ ಹೋರಾಟಗಳು ಮಾಡ್ಕೊಂಡು ಅದು ಕೇಸ್ಗಳು ಹಾಕೊಂಡಿದ್ದಾರೆ. ಒಂಥರ ಅಲ್ಲ, ಎಲ್ಲದನ್ನೂ ನೋವನ್ನ ಇದು ಮಾಡಿದ್ದಾರೆ. ಈ ಟೈಮಲ್ಲಿ ಒಬ್ಬರಿಗೊಂದು ಟಿಕೆಟ್ ಕೊಟ್ಟರೆ ಅವರು ಶಕ್ತಿಯಾಗಿ ನಿಂತಿದ್ದಾರೆ. ಈಗ ನಮ್ಗೆ ಯಾರೋ ನಾವು ನೇಕಾರ ಸಮಸ್ಯೆ ಹೇಳ್ಬೇಕು ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಒಬ್ಬ ಕುಂಬಾರರು ಆ ಸಮಸ್ಯೆ ಹೇಳ್ಬೋದು ಯಾರು ಹೇಳ್ಬೇಕು, ಒಬ್ಬ ಸವಿತಾ ಸಮಾಜದ ಅವ್ರದ್ದು ಉದ್ಯೋಗ ಏನೋ ನಾವು ಸಮಸ್ಯೆ ಹೇಳ್ಬೇಕು ಯಾಕೆ ಹೇಳ್ಬೇಕು. ಇಂಥ ಹೇಳಿದ್ರೆ ಇಲ್ಲಿಂದ ಹೋಗಿ ಹಲವಾರು ವರ್ಷಗಳಲ್ಲಿ ಯಾಕೆ ಸಾಧ್ಯ ಆಗಿಲ್ಲ, ಅದನ್ನ ಮನಮುಟ್ಟು ಅಂತ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಅಥವಾ ಹಿಂದುಳಿದ ವರ್ಗಗಳು ಹಾಗೇನೇ ಇದ್ದಾರೆ, ಅಥವಾ ಅವ್ರ ಬರೀ ಬೇಕಾ ಹಾಕಕ್ಕೆ, ಅಥವಾ ಅವ್ರ ಬರೀ ಸ್ಥಳಗಳಿಗೆ ಬಂದಿತ್ತು ಬ್ಯಾನರ್ನ ಕಟ್ಟೋದಕ್ಕೆ, ಅಥವಾ ಇಲ್ಲ ಅವರು ದರ್ಶನ ಕರ್ಕೊಂಡು ಬರೋದಕ್ಕೆ ಬರೀ ಚಿಕ್ಕಿದ ಸೀಮಿತ ಮಾಡ್ಕೊಂಡಿದ್ದಾರೆ. ಇದು ಹೆಂಗಾಗ್ತಿದೆ ಅಂದರೆ ಈ ಬಸ್ ಸ್ಟ್ಯಾಂಡಲ್ಲಿ ಆವರಣದಲ್ಲಿ ಈ ಪಕ್ಷಗಳು ನಿಮ್ಗೆ ಯಾಕೆ ಅಷ್ಟುದ್ದ ಐತೆ ಯಾವ ಇಷ್ಟುದ್ದ ಐತೆ ಅಂತೇಳಿ ಹೇಳ್ತಾನೆ ಇರ್ತಾರೆ, ತೋರಿಸ್ತೀನಿ ಅಂತ. ಇಲ್ಲಿ ಯಾರು ಕೂಡ ಹಿಂದುಳಿದವ್ರನ್ನ ಮುಂದಕ್ಕೆ ತರಕ್ಕೆ ಯಾರು ಇಷ್ಟ ಇಲ್ಲ. ಯಾಕೆಂದ್ರೆ ಒಂದು ಸರಿ ಅವ್ರಿಗೇನ ರುಚಿ ತೋರಿಸ್ಬಿಟ್ರೆ ಇನ್ನು ಮುಂದಕ್ಕೆ ಈಗ ಯಾವುದೋ ಒಂದು ಹುಲ್ಲಿಗೆ ಮಾಂಸ ಹಾಕಿಸ್ತಕ್ಕೆ ಅದೇ ಕೇಳ್ತಿದ್ದಲ್ಲ, ಇವ್ರಿಗೆ ಏನೇನು ಮುಂದಲ್ಲೇ ನಿಲ್ಲಿಸೋಣ. ಆಮೇಲೆ ಶತಮಾನ ಸಂವಿಧಾನ ಶತಮಾನ ಅಂತ ಹೇಳಿ ನೋಡಿ ನಮ್ಮನ್ನ ಚೊಟ್ಟಿ ರೀತಿ ನೋಡ್ತಾರೆ. ಇಡೀ ಊರಾಗೆಲ್ಲ ಚೊಟ್ಟಿನ ಹಾಕೊಂಡು ಓಡಾಡ್ತಾರೆ, ಬಟ್ ಮನೆ ಒಳಗೆ ಹೋಗ್ಬೇಕಾದ್ರೆ ಚೊಟ್ಟಿನ ಬಿಡ್ತಾರೆ. ಆ ಥರ ನಮ್ಮ ಹಿಂದುಳಿದವರು ನೋಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಪಕ್ಷಗಳು ಕೂಡ. ಅದರಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ಹಿಂದುಳಿದವರು ಯಾವತ್ತೂ ಕೂಡ ಇವತ್ತು ಎಲ್ಲ ಕ್ಷೇತ್ರದಲ್ಲಿ, ಇವತ್ತು ಶಿಕ್ಷಣ ಕ್ಷೇತ್ರ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಇದ್ದೀವಿ. ಈಗ ನಾವು ಸ್ವತಂತ್ರ ಬಂದಾಗಿಂದ ನಿಮಗೆ ಗ್ರಾಮ ಪಂಚಾಯತಿಗೆ ಓಟ್ ಹಾಕಿದ್ದೀವಿ, ಜೆಡ್ಪಿ ಓಟ್ ಹಾಕಿದ್ದೀವಿ, MLA ಓಟ್ ಹಾಕಿದ್ದೀವಿ, ಲೋಕಸಭೆ ಓಟ್ ಹಾಕಿದ್ದೀವಿ. ನಿಮ್ಮಿಂದ ನಮಗೆ ನಮ್ಮಿಂದ ಎಲ್ಲ ತಗೊಂಡಿದ್ದೀರ. ಈಗ ನಮ್ದು ಹಿಂದುಳಿದವರು ಅಂದರೆ ಇತಿಹಾಸ ಇರುವಂಥ ಜಾತಿಗಳು. ನೀವು ಯಾವ್ದು ಅಂತ ಹೇಳಿ ನಾಯಕ ಮಾಡ್ಕೊಂಡು ಯಾವ್ದು ಅಂತ ಹೇಳಿ ಅಂತ ಹೇಳಿ ನೇಕಾರ ಅಂತ ಹೇಳಿ ನೇಕಾರ ಬಟ್ಟೆ ಕೊಟ್ಟಿದ್ದಾರೆ. ಓಕೆ, ಸಿದ್ದರಾಮಯ್ಯ, ಈಗ ತಾವು ಕೂಡ ಒಬ್ಬ ಆಕಾಂಕ್ಷಿಯಾಗಿ ಸ್ಪರ್ಧೆಯಲ್ಲಿದ್ದೀವಿ. ನಿಮಗೆ ನಿಮ್ಮ ಪಕ್ಷದಲ್ಲಿ ಯಾವ ರೀತಿಯಾದಂಥ ಒಂದು ಸ್ಪೀಚ್ ಅಂದರೆ ಹಿಂದುಳಿದ ವರ್ಗದವರು ಅನ್ನೋದನ್ನು ಹೊರತುಪಡಿಸಿ ಒಬ್ಬ ನಾಯಕನಾಗಿ ಹೇಗೆ ಇಂಟೆಕ್ ಇದೆ ನಿಮ್ಮ ಪಕ್ಷದಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಒಂದು ವೈಯಕ್ತಿಕ ವಿಚಾರ ಹೇಳಬೇಕು ಅಂದ್ರೆ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಬಿಸ್ನೆಸ್ ಮಾಡಿಕೊಂಡು ಸಡನ್ ಆಗಿ ಬಂದ್ರಿಂದ ಅದು ಅವರು ತಪ್ಪು ಕಲ್ಪನೆ. ಕಾರಣ ಏನಂದ್ರೆ 25 ವರ್ಷದಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತನಾಗಿದ್ದೇನೆ. ನಾವೆಲ್ಲರೂ ನೋಡಿ ಎಲೆಕ್ಷನ್ ಮಾಡಿಲ್ಲ. ಪ್ರತಿಯೊಂದು ನಾವು ಶಿವಣ್ಣವರಂತಾಗಲಿ ನಮ್ಮ ಹುಟ್ಟು ನಾವು ಭಾರತೀಯ ಜನತಾ ಪಕ್ಷದಲ್ಲಿದ್ದು ವಾಜಪೇಯಿಯವರ ಅನುಯಾಯಿ ಮತ್ತೆ ನಮಗೆ ಮೋದಿಜಿಯವರ ಒಂದು ಸಮರ್ಥ ನಾಯಕತ್ವ ನಾವು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಎಲೆಕ್ಷನ್ ಇಂಡೈರೆಕ್ಟ್ ಆಗಿ ನಾನು ಒಂದೊಂದು ವರ್ಷ ಎಲೆಕ್ಷನ್ಗೂ ಸುಮಾರು 1,000 ಮನೆಗೆ ಹೋಗಿ ನಾನು ಕ್ಯಾನ್ವಸ್ ಮಾಡ್ಕೊಂಡು ಬಂದಿದ್ದೀನಿ. ಅದು ನಾನು ಹೇಳ್ಕೊಂಡು ಮಾಡುವಂಥದ್ದು ಏನಿಲ್ಲ. ಸಕ್ರಿಯವಾಗಿ ಈಗ 6 ವರ್ಷದಿಂದ ತಯಾರಿ ನಡೆಸಿಕೊಂಡು ಲೋಕಸಭೆಗೆ ಬರಬೇಕು ಅಂತ ಎಲ್ಲೋ ಒಂದು ಕಡೆ ನಮ್ಮಲ್ಲೂ ಇರ್ತಕ್ಕಂಥವ್ರು ಆಸ್ಪೆಂಟ್ಸ್ ಅವರು ಸಾಕಷ್ಟು ಇದ್ದಾರೆ. ಇವ್ರನ್ನ ಮುಂದಕ್ಕೆ ಬಿಟ್ಟರೆ ನಮ್ಗೆಲ್ಲೋ ಒಂದು ಕಡೆ ಹಿನ್ನಡೆ ಆಗ್ಬೋದು ಅನ್ನೋ ಒಂದು ಆಂತರಿಕ ಅವರಿಗೆ ಒಂದು ಹಿಂಜರಿಕೆ ಇದೆ. ಆ ಹಿಂಜರಿಕೆಯಿಂದ ಮೇಲ್ನೋಟಕ್ಕೆ ಬಿಡಲ್ಲ. ಬಟ್ ಭಗವಂತನ ನಿಯಮ ನಮಗೇನಾದರೂ ಭಗವಂತನ ಅನುಗ್ರಹ ಇದ್ದು ಯೋಗ್ಯತೆ ಅನುಗ್ರಹ ಇದ್ದಾಗ ಯಾರೋ ಅದನ್ನು ತಪ್ಪಿಸಕ್ಕಾಗಲ್ಲ. ಮತ್ತೆ ರಾಜಕಾರಣಕ್ಕೆ ಬಂದಾಗ ನಿಂದನೆಗಳು ಮತ್ತೆ ನಮಗೆ ಅವಮಾನಗಳೆಲ್ಲ ಕಾಮನ್, ಟೀಕೆಗಳು ಕಾಮನ್ನು. ಅದನ್ನ ನಾವು ಉಳಿಸ್ಕೊಂಡು ಹೊರತುಪಡಿಸೇ ನಾವು ರಾಜಕಾರಣ ಮಾಡಬೇಕು. ಅದಕ್ಕೆ ಯಾವತ್ತೂ ನಾವು ಕೂಡ ಕೌಂಟರ್ ಕೊಡೋಕ್ಕಾಗಲ್ಲ. ಈ ರಾಜಕಾರಣ ಅಂದ್ರೆ ಇದ್ದೇ ಇದೆ. ಎಲ್ಲರೂ ಅವರು ಸಾಕಷ್ಟು ವರ್ಷದಿಂದ ಬಾವುಟ ಹಿಡಿದಿರ್ತಾರೆ. ಎಲ್ಲೋ ಒಂದು ಕಡೆ ಹೊಸ ಬಂದಾಗ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರ್ ಕಾಣುತ್ತೆ. ಆ ಇನ್ಸೆಕ್ಯೂರ್ ಕಾಣಿದಾಗ ಅವರಿಗೆ ಆ ಒಂದು ರಿಯಾಕ್ಟ್ ಮಾಡ್ಬೋದು. ಅದಕ್ಕೆ ನಾವು ಓವರ್ ರಿಯಾಕ್ಟ್ ಮಾಡಿದ್ರೆ ನಮ್ಮ ಕೆಲಸ ಜನರ ಮಧ್ಯೆ ಹೋಗುವಂಥ ಕೆಲಸ, ಜನರಿಗೆ ಹತ್ತಿರ ಆಗುವಂಥ ಕೆಲಸ, ಪಕ್ಷ ಕೊಟ್ಟಂಥ ಕೆಲಸಗಳಿಗಿಂತ ಇನ್ನೂ ಹೆಚ್ಚು ಕೆಲಸ ಮಾಡ್ತಾ ಇದ್ದೀನಿ. ಭಾಳ ನಾನು ಕೇವಲ 6 ವರ್ಷದಲ್ಲಿ 30 ವರ್ಷದ ಲೀಡರ್ ಏನು ಮಾಡ್ಬೋದು ಆ ಕೆಲಸ ನಾನು ಮಾಡಿದ್ದೀನಿ. ನನಗದು ಖುಷಿ ಇದೆ. ಪಕ್ಷಕ್ಕೆ ಅನಿವಾರ್ಯತೆ ಇದೆಯಾ, ಪರಿವಾರಕ್ಕೆ ಇದೆಯಾ? ಇದಕ್ಕೂ ಅನಿವಾರ್ಯತೆ ಇದೆ. ಯಾಕೆಂದ್ರೆ ಸರ್ವಜನಾಂಗದ ಶಾಂತಿಯ ತೋಟ ಅಂತ ನಾವು ಇವತ್ತು ಏನು ಎಲ್ಲರನ್ನ ಗೌರವಿಸಿ ತೋರಿಸುವ ತತ್ವ ನಾವು ಒಬಿಸಿಯವರೇ. ಅದನ್ನ ಎಲ್ಲ ನಾವಿವತ್ತು ಯಾರನ್ನೂ ಮೇಲ್ಪಂಥಿ ಮೇಲ್ವರ್ಗದ ಸಮುದಾಯಗಳನ್ನ ನಾವು ಯಾವತ್ತೂ ತೆಗಳ್ತಾ ಇಲ್ಲ. ಅವರು ಕೂಡ ನಮ್ಮ ಜೊತೆ ಇರಬೇಕು ಅಂತ ನಾವು ಒಳ್ಳೆ ಭಾವನೆ ಇಟ್ಕೊಂಡಿದ್ವಿ. ಯಾವತ್ತೂ ನಾವು ಅವ್ರು ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಆ ಸಮುದಾಯಕ್ಕೆಲ್ಲ ಪಕ್ಷ ಸಿದ್ಧಾಂತವನ್ನು ಇಟ್ಕೊಂಡಿದ್ವಿ. ನಾವು ಯಾವತ್ತೂ ಅದು ಇಟ್ಕೊಂಡಿಲ್ಲ. ವಿನಯ್ ಕುಮಾರ್ ಒಂದು ಎಕ್ಸಾಂಪಲ್ ಸಿದ್ದರಾಮಯ್ಯನವರು ಜೆಡಿಎಸ್ ಅವರು ಉಪಮುಖ್ಯಮಂತ್ರಿ ಆಗಿದ್ದರು, ಅನೇಕ ಹಾಕಿದ್ರು.
ಬದಲಾದಂಥ ಸಮಯದಲ್ಲಿ ಕಾಂಗ್ರೆಸ್ ಇದ್ದರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇಲ್ಲ. ಅಲ್ಲಿ ಒಬ್ಬ ಹಿಂದುಳಿದ ನಾಯಕರನ್ನು ರಿಸೀವ್ ಮಾಡ್ಕೊಳ್ತಾರೆ. ನಾನು ಪಕ್ಷದ ವಿಚಾರವಾಗಿ ಹೇಳ್ತಾ ಇದ್ದೀನಿ. ಅವರು 2 ಸಾರಿ ಮುಖ್ಯಮಂತ್ರಿ ಆಗಿ ಇದು ಕೂಡ 5 ವರ್ಷ ಮುಖ್ಯಮಂತ್ರಿ ನಂತರ ಈ ತನಕ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅಂದರೆ ಅಕ್ಸೆಪ್ಟೆನ್ಸ್ ಪಕ್ಷಗಳಲ್ಲಿ ಆಗ್ತಾ ಇದೆಯಾ ಅಥವಾ ನಾಯಕರಲ್ಲಿ ಆಗ್ತಾ ಇದೆಯಾ? ಇದು 2 ಇದೆ. ನೀವು ಹೇಳಿದ್ರೆ ಈಗ ವ್ಯಕ್ತಿ ಮೇಲೂ ಹೋಗುತ್ತೆ, ಏನು ಹುಡುಗಾಟ ಅಲ್ಲ. 2 ಸಾರಿ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಆ ಒಂದು ಶಕ್ತಿ ಅವರಲ್ಲೂ ಇದೆ. ಎಲ್ಲ ಈ ಕರ್ನಾಟಕನ ಜನತೆಯ ಮೇಲೆ ಕೆಲಸ ಅನ್ಸೋದು ಇದು ಕೆಲಸ ಮಾಡಿರೋಂಥದ್ದು 2 ಇರುತ್ತೆ. ಜೊತೆಯಲ್ಲಿ ಭಾಳಷ್ಟು ಈಗ ನಾವು ಹೇಳ್ತೀವಿ. ಈಗ ಇಲ್ಲೇ ತುಮಕೂರಿನಲ್ಲಿ ಕಾರ್ಪೊರೇಷನ್ಗೆ BJPಯಿಂದ ನಮ್ಮ ಜ್ಯೋತಿ ಗಣೇಶ್ ಸಾರು ಮತ್ತು ಜೆ ಬಸವರಾಜು ಮತ್ತು ಸೋಮಣ್ಣವರಿಗೂ ಟಿಕೆಟ್ ಕೊಟ್ಟಾದ್ಮೇಲೆ ಇವತ್ತು ಕೂಡ ಇನ್ನೂರು ಟಿಕೆಟ್ ಕೊಟ್ಟಿದಾಗ ಅವ್ರಿಗೆ ಏನು ಬೆಲೆ ಕೊಡಬೇಕು ಅನ್ನೋದು ನಾವು ಗಾಂಧಿನಗರ 15ನೇ ವಾರ್ಡಲ್ಲಿ ತೋರಿಸಿದ್ದಾರೆ. ಮಾಡೋದು ಪ್ರತಿಯೊಂದು ಕೆಲಸ ಮಾಡೇ ತೋರಿಸ್ತಾರೆ. ಯಾಕೆಂದರೆ ನೀವು ಟಿಕೆಟ್ ಕೊಟ್ಟು ಗೆಲ್ಲಿಸ್ತಾನೆ ನಾವು ಏನು ಕೆಲಸ ಮಾಡಿದ್ದೀವಿ ಅನ್ನೋದು. ಯಾಕಂದರೆ ಎಲ್ಲರಿಗೂ ಎಲ್ಲ ಯಾವುದೇ ಜಾತಿ ಕೇಳಿದ್ರು ಎಲ್ಲ ಕೆಲಸ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಪ್ರೀತಿಯಿಂದ ನೋಡಿದ್ದೀವಿ, ಪ್ರೀತಿಯಿಂದ ಅವ್ರಿಗೆ ಆರೈಸಿದ್ದೀವಿ. ಪ್ರತಿಯೊಂದು ಇನ್ಸೂರೆನ್ಸ್ ಎಲ್ಲ ಪ್ರತಿಯೊಂದು ಕೆಲಸಗಳನ್ನು ನಾವು ಮಾಡಿದ್ದೀವಿ. ಅದರಿಂದ ಹಿಂದುಳಿದವರು ಈಗ ನಾವು ಏನು ಹೇಳ್ತಾ ಇದ್ದೀವಿ ಅಂದ್ರೆ ಈಗೇನು 60 ವರ್ಷದಿಂದ 70 ವರ್ಷದಿಂದ ದೊಡ್ಡ ಸಮಾಜಕ್ಕೆ ಕೊಡ್ತಿದ್ದೀರಾ, ಒಂದು ಅವಕಾಶ ಕೊಡಿ, ಒಂದು ಅವಕಾಶ. ಇದು ಇಷ್ಟು ವರ್ಷ ನಾವು ನಿಮ್ಗೆ ಓಟ್ ಹಾಕಿದ್ದೀವಿ, ಇದೊಂದು ಸರಿ ಮುಂದುವರ್ಕೊಳ್ಳಿ. ಯಾಕೆ ನನಗೆ ಏನಾಗಿದೆ ಪ್ರತಿ ಬಾರಿ ನಾವು ರೀಚ್ ಮಾಡುವಂಥ ಸಂದರ್ಭದಲ್ಲಿ ಸೋಮಣ್ಣ ಇಲ್ಲಿ ಬರ್ತಾ ಇದ್ದಾರೆ. ಅಂದರೆ ಈಗ ಬಸವರಾಜ್ ಕೂಡ ಅದೇ ಇದ್ದಾರೆ. ಅಂದರೆ ಸ್ಥಳೀಯ ನಾಯಕರನ್ನ, ಹಿಂದುಳಿದ ನಾಯಕರನ್ನ ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಹುದ್ದೆ ಇದೆ, ಅನೇಕ ಕಾರ್ಯಕ್ರಮಕ್ಕೆ ಇದ್ರ ಬಗ್ಗೆ ಮಾತನಾಡ್ತಾರೆ. ಹೊರಗಡೆ ಉನ್ನತ ಮಟ್ಟದ ನಾಯಕರ ಬಗ್ಗೆ ಚರ್ಚೆ ಆಗದೇ ಇದೆ ಇರ್ಬೋದು. ಆದರೆ ಅನೇಕ ನಾಯಕರನ್ನ ಕೇಳೋದ್ರಿಂದ ಬರ್ತೀನಿ, ನನಗೆ ಹಲವಾರು ವಿಷಯಗಳು ಬರ್ತವೆ. ಯಾಕೆ ಇದನ್ನು ಪರಿಗಣಿಸ್ತಾ ಇಲ್ಲ? ಪಕ್ಷದ ನಾಯಕರನ್ನ ಕೇಳಬೇಕು. ಈಗ ನಾವು ಮುಂದಿರುವ ಒಕ್ಕೂಟದಿಂದ ನಾವು ಮನವಿನೂ ಮಾಡಿದ್ದೀವಿ, ಒತ್ತಾಯನೂ ಮಾಡಿದ್ದೀವಿ. ಬರೀ ಒಂದೇ ಪಕ್ಷ ಅಲ್ಲ, ನಾವು ಎಲ್ಲ ಪಕ್ಷಗಳು ಈಗೇನಾಯ್ತಾ ದಲಿತ ಪಕ್ಷ, ಕಾಂಗ್ರೆಸ್ ಪಕ್ಷಗಳು ಮಾಡಿದ್ದೀವಿ, ಪ್ರತಿಯೊಂದು ಮಾಡಿದ್ದೀವಿ. ಅದರಲ್ಲಿ ಏನು ಅನುಮಾನ ಇಲ್ಲ. ಈಗ ನಮಗೇನು ಸೋಮಣ್ಣವ್ರ ಬಗ್ಗೆ ಬಂದು ಹೋದ್ಸಲಿ MP ಬಸವರಾಜವ್ರನ್ನ ಗೆಲ್ಲಿಸಿದಂಥವ್ರು, ಆಮೇಲೆ 35 ಜನಕ್ಕೂ ಇಲ್ಲೇ ಕೂತ್ಕೊಂಡು ಕಾರ್ಪೊರೇಷನ್ಗೆಲ್ಲ ಟಿಕೆಟ್ ಕೊಟ್ಟಂಥವ್ರು ಕೆಲಸ ಮಾಡಿದ್ರು, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಬಟ್ ನಮಗೆ ಯಾರಿಗೂ ವೈಯಕ್ತಿಕವಾಗಿ ಇದಿಲ್ಲ. ಆದರೆ ನಮಗೆ ಏನು ಅಂದರೆ ಹಿಂದುಳಿದವ್ರಿಗೆ ಒಂದು ಸೀಟನ್ನು ಕೊಟ್ಟರೆ ಅದು ಶಕ್ತಿ ಬಂದಂಗಾಗಿದೆ. ಇಡೀ 8 ತಾಲೂಕಲ್ಲೂ ಕೂಡ ಅವ್ರಿಗೆ ಏನನ್ನ ನೋವು ಆದರೆ ಅವರು ಹತ್ತಿರದಲ್ಲಿ ಬಂದು ಹೇಳ್ಕೊಬೋದು ಹಿಂದುಳಿದವರು ಅಂತ ನಮ್ಮ ಒಂದು. ಯಾಕೆಂದರೆ ನೀವು ನೋಡ್ತಾ ಇದ್ದೀರಾ ಈಗಾಗಲೇ 60 ವರ್ಷದಿಂದಲೂ ಕೂಡ ಬೇರೆ ಬೇರೆ ದೊಡ್ಡ ಸಮಾಜಕ್ಕೂ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನಾವೇನು ಅನ್ಯಾಯ ಮಾಡಿಲ್ಲ, ನಾವು ಓಟ್ ಹಾಕಿ ಕಳಿಸಿದ್ದೀವಿ ಲೋಕಸಭೆಗೆ. ಇವಾಗೊಂದು ಅವಕಾಶ ಇಲ್ಲಿ ಬಂದಿದೆ, ಇವಾಗೊಂದು ಕೊಡಿ ಅಂತೇಳಿ. ಯಾಕೆಂದರೆ ಹಿಂದುಳಿದವ್ರನ್ನ ಪ್ರಧಾನಿಯೇ ಮಾಡ್ತಾ ಇದ್ದೆ ಅಂದಮೇಲೆ ಇನ್ನೊಂದು ಅವಕಾಶ ಕೊಡಿ, ಇನ್ನೊಂದು ಅವಕಾಶ ಕೊಡಿ, ಅವರೇ ಪ್ರಧಾನಿ ಮಾಡೋದು ಇನ್ನೊಂದು ಅವಕಾಶ ಕೊಡಿ ಅನ್ನೋದು ನಾನು ಇದರಲ್ಲಿ ವಾಕ್ಯ ಹೇಳಬೇಕು. ನರೇಂದ್ರ ಮೋದಿ ಅವರನ್ನು ಆ ರೀತಿಯಲ್ಲಿ ನನ್ನ ಶ್ರಮ ಕೂಡ ಇದೆ, ನಮ್ಮ ಒಬಿಸಿ ವರ್ಗದವರ ಶ್ರಮ ಕೂಡ ಇದೆ. ನಿಮ್ಮ ಒಂದು ಮನವಿ ಹೊಸ ಮಾಡಿದಾಗ ಸಾಕಷ್ಟು ಹೊಸ ಮಾಡಿದ್ದು ಕೂಡ ಏನು ಯಾವ ರೀತಿ ಚರ್ಚೆ ಆಗಿದೆ? ಏನು ಅವರು ಇಲ್ಲಿ ಭಯ ಕೊಟ್ಟಿದ್ದಾರೆ ಅಥವಾ ಆಯ್ತು ನೋಡೋಣ ಅನ್ನೋ ಒಂದು ಮಾತಾಡಿಲ್ಲ? ಎಲ್ಲರ ಗಮನಕ್ಕೆ ತಂದಿದ್ದೀವಿ. ನಾವು ಕೂಡ ಹಿಂದುಳಿದ ವರ್ಗದ ನಾಯಕರಿದ್ದೇವೆ. ನಮ್ಮದು 6.5 ರಿಂದ 7 ಲಕ್ಷ ಓಟ್ ಇದೆ. ದಯಮಾಡಿ ಇದೊಂದು ಅವಕಾಶ ಕೊಡಿ ಅಂತ. ಅವರು ನಮ್ಮಲ್ಲಿ ಪಕ್ಷದ ಒಂದು ಸಿದ್ಧಾಂತ ಇದೆ, ಸರ್ವೆ ಕಾರ್ಯಕ್ರಮ ನಡೀತಾ ಇದೆ. ಒಂದು ಬ್ಯಾಂಡಲ್ಲಿ 3 ಸರ್ವೆ ನಡೆಯುತ್ತೆ. ಸರ್ವೆ ಒಳಗಡೆ ನಿಮ್ಮ ಹೆಸರು ಬಂದಾಗ ಮತ್ತು ನಿಮ್ಮನ್ನು ನಾವು ವೈಯಕ್ತಿಕವಾಗಿ ನಾವೆಲ್ಲ ಪಬ್ಲಿಕಲ್ಲಿ ಇಂಟ್ರಾಕ್ಟ್ ಮಾಡ್ತೀನಿ ಅಂತ ಮತ್ತು ಎಲ್ಲ ಸಮರ್ಥನೆಯನ್ನು ನೋಡಿಕೊಂಡು ಚರ್ಚೆಗೆ ಸುಮಾರು 5 ತಾರೀಕು ನಂತರ ಚರ್ಚೆ ಬರುತ್ತೆ. ಚರ್ಚೆಯಿಂದ ಆದಮೇಲೆ ನಿಮ್ಮ ಒಂದು ಕೆಪಾಸಿಟಿ ಒಂದು ಎಲ್ಲ ವರ್ಗಗಳನ್ನು ನೀವು ನೋಡಿ ನಿಮಗೆ ಸೀಟ್ ಕೊಡೋ ನನಗೆ ಸೀಟ್ ಕೊಡೋ ಭರವಸೆ ಕೊಟ್ಟಿದ್ದಾರೆ. ನಿಮ್ಮನ್ನ ಆ ಒಂದು ಅರ್ಹತೆ ಪಾಸ್ ಆದಾಗ ಅದನ್ನ ಒಂದು ಸ್ಟೆಪ್ ಇಟ್ಕೊಂಡಿದ್ದಾರೆ. ಆ ಒಂದು ಅರ್ಹತೆಯನ್ನು ಪ್ರತಿಯಲ್ಲಿ ಪಾಸ್ ಆದವರಿಗೆ ಮಾತ್ರ ತಿಳ್ಕೊಳ್ಳೋದಕ್ಕೆ ಒಂದು ಅವರೊಂದು ಸಿದ್ಧಾಂತ ಇಟ್ಕೊಂಡು ಅದಾಗುತ್ತೆ. ಒತ್ತಡ ಇದೆಯಾ ಹೈಕಮಾಂಡ್ ಇವಾಗ ಭಾಳ ಸೂಕ್ಷ್ಮತೆ ಆಗಿದೆ ಸರ್. ನಮ್ಮಲ್ಲಿ ಇದರಲ್ಲಿ MLA ಎಲೆಕ್ಷನ್ ಆಗೋದ್ರಿಂದ ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಯಾಕೆಂದರೆ ಪ್ರತಿಯೊಂದು ಸೀಟು ಕೂಡ ಕೌಂಟೆ. ನಾವು ಕೂಡ ಆ ಒಂದು ವಿಚಾರದಲ್ಲಿ ಸ್ಯಾಕ್ರಿಫೈಸ್ ಮಾಡುವಂಥ ಕಾನ್ಸೆಪ್ಟ್ ಇರಬೇಕು. ಯಾಕೆಂದರೆ ನಮಗೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಮತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋದು ನರೇಂದ್ರ ಮೋದಿಯವರು ಮತ್ತೊಮ್ಮೆ ನಮಗೆ ಪ್ರಧಾನಿಗಳಾಗಬೇಕು. ಇದೇ ಒಂದು ಮೈನ್ ಅಜೆಂಡಾದಲ್ಲಿ ನಾವು ಕೂಡ ಅವ್ರು ಏನು ಎಕ್ಸಾಮ್ ಕೊಟ್ಟಿದ್ದಾರೆ, ಅವ್ರು ಏನು ಟಾಸ್ಕ್ ಕೊಟ್ಟಿದ್ದಾರೆ, ಆ ಟಾಸ್ಕಲ್ಲೆಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಒಂದು 100% ನಂಬಿಕೆ ಇದೆ. ನಾನು ಸಿಗ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಆ ಟಾಸ್ಕ್ ನಾವು ಪಾಸ್ ಆಗ್ತೀವಿ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಫೈಟ್ ಇದೆ
ಹೌದು. ಈಗ ನೋಡಿ, ಇಲ್ಲಿ ಒಂದೇನಂದ್ರೆ ಸ್ಥಳೀಯರು ಒಂದು 5 ರಿಂದ 6 ಜನ ಯೂತ್ರು ಆಲ್ರೆಡಿ ಹೋರಾಟ ಮಾಡ್ತಿದ್ರು. ಸಡನ್ ಆಗಿ ಒಂದು ಯೂಟರ್ನ್ ತರ ಸೋಮಣ್ಣವರ ಎಂಟ್ರಿ ಎಲ್ಲೋ ಒಂದ್ ಕಡೆ ಇಲ್ಲಿಯ ಲೋಕಲ್ ಅವರಿಗೆ ಅಸಮಾಧಾನ ಆಗಿದೆ. ಯಾಕೆಂದ್ರೆ ಯಾರಿಗೇ ಕೊಡ್ಲಿ ಲೋಕಲ್ ಅಲ್ಲಿ ಕೊಡ್ಲಿ ಅನ್ನೋ ಒಂದು ಸಿದ್ಧಾಂತ ಇದೆ. ನಮಗೊಂದು ಭಯ ಏನಂದ್ರೆ ಎಲ್ಲಿ ಸೋಮಣ್ಣವ್ರು ಬಂದು ನಾವು ಎಲ್ಲೋ ಒಂದ್ ಕಡೆ ಸೋರ್ಸಿದ್ರೆ ನಮಗೊಂದು ಸೀಟ್ ಕೊಡ್ತೀವಿ ಅಂತ ನಮಗೊಂದು ಆತಂಕ ಇದೆ. ಆ ಆತಂಕ ಅವ್ರಿಗೆ ನಿವೇದನೆ ಮಾಡ್ಕೊಳ್ತಾ ಇದ್ದೀವಿ, ಹಿರಿಯರಿದ್ದೀರಿ, ನೀವು ಸಹಕಾರ ಕೊಡಿ, ನಮಗೆ ನಿಮ್ಮ ಒಂದು ಶಕ್ತಿ ನಮಗೆ ಪಕ್ಷಕ್ಕೆ ಬೇಕು. ಬಟ್ ಈ ಕ್ಯಾಂಡಿಡೇಟ್ ಅದಕ್ಕೆ ಅಂದ್ರೆ ಕಳೆದ 70 ವರ್ಷ ಇತಿಹಾಸದಲ್ಲಿ 5 ಜನ ಲೀಡರ್ ಬಂದರು, ಒಳ್ಳೆ ರಾಷ್ಟ್ರ ಮಟ್ಟದ ಲೀಡರ್ಸ್ ಬಂದರು. ಎಲ್ಲರಿಗೂ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಆ ಲೀಡರ್ಗಳು ಬಂದರೂ ಕೂಡ ಇಲ್ಲಿ ಪ್ರಜ್ಞಾವಂತ ಮತದಾರ ಇರ್ತಕ್ಕಂಥ ಕ್ಷೇತ್ರ ನಮ್ಮದು ತುಮಕೂರು ಕ್ಷೇತ್ರ ಬಹಳ ಇಂಟೆಲಿಜೆಂಟ್ ಇವರೇ. ಮೈಂಡಲ್ಲಿ ಅವ್ರಿಗೆ ಹಾಕ್ಬೇಕು, ಇದು ಹಾಕ್ಬಾರ್ದು ಅನ್ನೋ ಡಿಸೈಡ್ ಆದರೆ ಅವ್ರು ಯಾವುದೇ ರೀತಿ ಆಮಿಷ ಹೋಗಿದ್ರು ಅವ್ರಿಗೆ ಹಾಕೋದು ಹೇಳಕ್ ಹೋದ್ರೆ ಅದು ಬಹಳ ಪ್ರಜ್ಞಾವಂತರು. ಈಗ ಹೊರಗಿನವರಿಗೆ ಯಾವುದೇ ಕಾರಣಕ್ಕೆ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿಲ್ಲ. ಇದು ತುಮಕೂರಿನ ಒಂದು ಜನತೆ ಯಾವುದೇ ಇದರಲ್ಲೂ ಇನ್ನೂವರೆಗೂ ಸ್ವೀಕಾರ ಮಾಡಿಲ್ಲ. ತುಮಕೂರಿನಲ್ಲಿ ಹೊರಗಡೆಯಿಂದ ಬಂದಂತ MLA ಸ್ವೀಕಾರ ಮಾಡಿಲ್ಲ, MP ಸ್ವೀಕಾರ ಮಾಡಿಲ್ಲ. ಆತಂಕ ಇದೆ. ಆ ಆತಂಕದಲ್ಲಿ ನಾವು ಎಲ್ಲೋ ಒಂದು ಕಡೆ ಸೋಲು ಅನುಭವಿಸಬಾರ್ದು ಅನ್ನೋದು ಒಂದು ನನ್ನ ಆತಂಕ. ನನಗೆ ಅವರು ವೈಯಕ್ತಿಕವಾಗಿ ಅವರು ನಮಗೆ ಒಳ್ಳೆ ಹಿರಿಯರು ಮತ್ತೆ ಮಾರ್ಗದರ್ಶಿ ವಿಷಯಗಳು, ನಾವು ಅವ್ರ ಬಗ್ಗೆ ಯಾವುದೇ ಇದನ್ನು ಮಾಡಿಲ್ಲ. ಪಕ್ಷದ ದೃಷ್ಟಿಯಿಂದ ಮತ್ತೆ ಒಬ್ಬ ನಾಗರಿಕನಾಗಿ ನಾನೊಬ್ಬ ಕಾಮನ್ ಸ್ಥಳೀಯನಾಗಿ ನಾನು ಮಾತಾಡ್ತಕ್ಕಂಥ ವಿಚಾರ. ಸಡನ್ ಎಂಟ್ರಿ ಒಂದಷ್ಟು ಚೇಂಜಸ್ಗಳನ್ನು ಮಾಡಬಹುದು ಅಂತ ನಾವು ಬರೀ ಊಹೆ ಮಾಡ್ತೀವಿ. ಬರೀ ಹೆಸರಿನಲ್ಲಿ ಗೆಲ್ತಾರ ಅಥವಾ ಪಕ್ಷದ ತೀರ್ಪಿಯಿಂದ ಗೆಲ್ತಾರ ಸೆಕೆಂಡ್ ಥಾಟ್. ಆದರೆ ಸ್ಥಳೀಯ ನಾಯಕರಿಗೆ ಆದ್ಯತೆಯನ್ನು ಕೊಡಬೇಕು. ಆ ಒಂದು ವೇಳೆ ಎಡವಟ್ಟಾದರೆ ಅದಕ್ಕೆಲ್ಲರೂ ಕೂಡ ಹೊರಗಾಗಬೇಕಾಗುತ್ತೆ ಅನ್ನುವಂಥ ಮಾತು ವಿಧಾನದವರು. ಆ ನಿಟ್ಟಿನಲ್ಲಿ ಸ್ಥಳೀಯರಿಗೆ ಅದರಲ್ಲಿಯೂ ಕೂಡ 6.5-7 ಲಕ್ಷ OBCಯ ಯಾರಿಗಾದರೂ ಒಂದು ಟಿಕೆಟ್ ಕೊಡಿ ಅಂತ ಹೇಳ್ತಾರೆ. ಚರ್ಚೆ ಮತ್ತೆ ಮುಂದುವರೆಸಿದ ಒಂದು ಟಿಕೆಟ್ ಕೂಡ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ OBC ವರ್ಗದವರಿಗೆ ಈ ಬಾರಿ ನಾಯಕರ ಜೊತೆ ನಾನು ಮಾತನಾಡ್ತಾ ಇದ್ದೆ. ಮತ್ತೊಂದು ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ನಟಗೌಡರ್ ಅವರು, ಹಿಂದುಳಿದ ವರ್ಗಗಳ ಒಕ್ಕೂಟದ ಉಪಾಧ್ಯಕ್ಷರು, ಸಾಕಷ್ಟು ವಿಚಾರ ಮಾತನಾಡ್ತಾರೆ. ಹಿಂದುಳಿದ ವರ್ಗದ ಒಬ್ಬ ನಾಯಕ ಈ ಬಾರಿ ಒಂದು ಅಸ್ತಿತ್ವಕ್ಕಾಗಿ ಟಿಕೆಟ್ ಬೇಕು ಅನ್ನುವಂಥದ್ದು. ಮುಂದೆ ಇದು ಆಗಲಿಲ್ಲ, ಈ ಸಂದರ್ಭಕ್ಕಾಗಲಿಲ್ಲ ಅಂದರೆ ಮುಂದಿನಗಳಲ್ಲಿ ಮತ್ತಷ್ಟು ಕಠಿಣ ಆಗಬಹುದು. ಪಕ್ಷಕ್ಕಾದರೂ ಆಗಬಹುದು, ವರ್ಗಕ್ಕಾದರೂ ಆಗಬಹುದು ಅನ್ನೋದು. ನಮ್ಮ ಕರ್ನಾಟಕ TV ಚಾನಲ್ಗೆ ತುಂಬ ಶುಭಾಶಯಗಳು, ಹಾಗೆ ಸ್ವಾಗತವನ್ನು ಕೊಡ್ತಾ, ಸರ್ ಈಗ ನಾವು ಹಿಂದುಳಿದ ಒಕ್ಕೂಟದ ಉಪಾಧ್ಯಕ್ಷರಾಗಿ ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂತಹ ವಿನಯ ಕುಮಾರ್ ಅವರು ಇಲ್ಲಿವರೆಗೂ ಮಾತಾಡಿದ್ರು. ಈ ಒಂದು ಪಕ್ಷದಲ್ಲಿ ಯಾವುದೇ ಪಕ್ಷ ಆಗಲಿ, ನಾನು ಒಂದು ಪಕ್ಷ ಅಂತಲೇ ಹೇಳಲ್ಲ, ಯಾವುದೇ ಪಕ್ಷ ಆಗಲಿ ಜಿಲ್ಲೆಯಲ್ಲಿ 1994 ಇಸ್ವಿಯಲ್ಲಿ ಬಿಟ್ಟರೆ ಇಲ್ಲಿವರೆಗೂ ಯಾರಿಗೂ ಹಿಂದುಳಿದ ವರ್ಗದವರ ಒಂದು ಟಿಕೆಟ್ ಕೊಟ್ಟಿಲ್ಲ ಸರ್ MP ಇದಕ್ಕೆ. ಯಾಕೆ ಸಾರಿಗೆ ಆ ಥರ ಒಂದು ತಾರತಮ್ಯ ಮಾಡ್ತಾರೆ ಪಕ್ಷಗಳು ಅನ್ನೋದು ಒಂದು ಇದು ಸರ್. ಯಾಕೆ ನಮ್ಮ ಹಿಂದೂ ಈಗ ವಿನಯಕುಮಾರ್ ನಮ್ಮ ಚಿದಾನಂದ ಸರ್ ಹೇಳೋದ್ರಲ್ಲಿ 7 ಲಕ್ಷ ಜನ ನಮ್ಮದು ಓಟಿದೆ ಜಿಲ್ಲೆಯಲ್ಲಿ. ಯಾಕೆ ನಮಗೆ ಆ ಥರ ತಾರತಮ್ಯ ಮಾಡ್ತಾರೆ ಪಕ್ಷಗಳು? ನಮ್ಗೆ ಯಾವುದೇ ವ್ಯಕ್ತಿಗತವಾಗಿ ನಾನು ಮಾತಾಡ್ತಾ ಇಲ್ಲ, ನಾವು ಪಕ್ಷೇತರವಾಗೇ ಮಾತಾಡಬೇಕು, ಪಕ್ಷಗಳ ವಿರುದ್ಧನೇ ಮಾತಾಡಬೇಕು. ಅದಕ್ಕೋಸ್ಕರ ನಾವೇನು ಕೇಳ್ತಾ ಇದ್ದೀವಿ ಅಂದರೆ, ಇಲ್ಲಿವರೆಗೂ ನಡೆದಿದೆ ಆಗಿದೆ. ನಾವು ಎಲ್ಲ ಮೇಲ್ವರ್ಗದ ಪಂಚಾಯತ್ಗೆ, ಮೇಲ್ವರ್ಗದ ಸಮಾಜದವ್ರಿಗೆ, ನಾವು ಹಿಂದುಳಿದ ವರ್ಗದವ್ರಿಗೆ ಎಲ್ಲ ಬೆಂಬಲಿಸಿ ನಮ್ಮ ಓಟ್ಗಳನ್ನು ಹಾಕಿದ್ದೀವಿ. ಅವ್ರು ಹೇಳೋದನ್ನು ನಾವು ಕೇಳ್ತಾ ಇದ್ದೀವಿ. ಅವರು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ನಮ್ಗೆ ಇವತ್ತು ಯಾರು ಒಂದು ಆಧಾರನೇ ಇದ್ದಂಗೆ ಆಗೋಗ್ಬಿಟ್ಟಿದೆ ನಮ್ಮ ಜಿಲ್ಲೆಯಲ್ಲಿ. ಇವಾಗ ಪ್ರಧಾನಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು ಈಗ ಮೇಲ್ಮೇಲೆ ದೊಡ್ಡ ದೊಡ್ಡ ಸಮಾಜದ ವ್ಯಕ್ತಿಗಳು ಪ್ರಧಾನಮಂತ್ರಿಗಳು ಆಗಿದ್ದಾರೆ. ಆದರೆ ಈಗಿನ
ಪ್ರಧಾನಮಂತ್ರಿ ಯಾವ ತರ ಹಿಂದುಳಿದ ವರ್ಗದ ಪ್ರಧಾನಿ ಯಾವ ತರ ಒಂದು ದೇಶ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಪ್ರಪಂಚದಾದ್ಯಂತ ಅಷ್ಟು ಹೆಸರುವಾಸಿಯನ್ನ ಪಡೆದಿರ್ತಕ್ಕಂತಹ ವ್ಯಕ್ತಿಯಾಗಿದ್ದಾರೆ. ಅವ್ರು ಯಾವ ಕೋಮ್ನವರು ಸರ್, ಹಿಂದುಳಿದ ವರ್ಗದವರು ಅವರೆಲ್ಲ ಅಂತ ಯಾಕೆಂದ್ರೆ ಅವಕಾಶ ಕೊಟ್ಟರು, ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಅದಕ್ಕೋಸ್ಕರ ಅವರು ಇವತ್ತು ಇಡೀ ಪ್ರಪಂಚದಲ್ಲೇ ಪ್ರಥಮ ನಾಯಕರಾಗಿ ಅವರು ನರೇಂದ್ರ ಮೋದಿ ಅವರು ಬಳಸ್ತಾರೆ. ಒಂದು ಪ್ರದೇಶದ ಪ್ರಾತಿನಿಧ್ಯವನ್ನು ನಿರ್ಧಾರ ಮಾಡುವಂಥದ್ದು ಅಲ್ಲಿನ ಜನ ವಿಜಯದ ನಾಗರಿಕತೆಯನ್ನು ಅಲ್ಲಿನ ಜನಾಂಗ ಅಲ್ಲಿನ ವಸ್ತುಸ್ಥಿತಿಯನ್ನು ನಿರ್ಧಾರ ಮಾಡುತ್ತಾರೆ. ಇನ್ನೂ ಹೇಳಿದಾಗ ಆಗಲೇ 7 ಲಕ್ಷ ಜನ ಹಿಂದುಳಿದ ವರ್ಗದ ಮಹಿಳೆಯರಿದ್ದಾರೆ. ಸೊ ಅವ್ರಿಗೂ ನಿರೀಕ್ಷೆ ಒಂದು ಲೀಡರ್ಶಿಪ್ ಬೇಕಾಗುತ್ತೆ. ನಾವು ಇನ್ನೂ ಕೂಡ ಹೀಗೇನೆ ಇರಬೇಕು. 75 ವರ್ಷ ಆದರೂ ನಾವು ಹೇಳ್ಕೊಳ್ಳೋದಕ್ಕೆ ಬಾಯಿ, ಕೆಲಸ ಮಾಡೋದಕ್ಕೆ ಒಂದು ಕೈ, ಸೇರಿಸ್ಕೊಳ್ಳೋದಕ್ಕೆ ಕಿವಿ, ನಾವು ಅಟ್ಲೀಸ್ಟ್ ಅವ್ರು ತೋರಿಸಿದ್ರೆ ನೋಡೋದಕ್ಕೆ ಸರಿ ಬರಬೇಕು ಅಂತ ಒಬ್ಬ ನಾಯಕ ಬೇಕಾಗುತ್ತೆ. ಇದೆಲ್ಲ ನಮ್ಗೆ ಲೀಡರ್ಶಿಪ್ ಆತಂಕ ಇದೆಯಾ ತುಮಕೂರು ಜಿಲ್ಲೆಯಲ್ಲಿ? ತುಂಬ ಇದೆ ಸರ್, ಆತಂಕ ಇದ್ದೇ ಇದೆ. ಯಾಕೆ ಅಂತಂದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಏನೋ ಒಂದು ಆಪ್ಷನ್ ಬಂದಿದೆ, ಒಂದು ಲೋಕಸಭಾ ಒಂದು ಚುನಾವಣೆ ಹತ್ರ ಆಗ್ತಾ ಇದೆ. ಈಗಲಾದರೂ ನಮ್ಮ ಹಿಂದುಳಿದ ವರ್ಗದ ನಾಯಕರನ್ನ ಗುರುತಿಸಿ ಒಂದೇನೋ ಒಂದು ಸೀಟ್ ಕೊಟ್ಟು ನಮ್ಮ ಹಿಂದುಳಿದ ವರ್ಗನ ಅದಕ್ಕೊಂದು ಬೆಲೆ ಕೊಡ್ತಾರಾ ಇರುವ ಜಿಲ್ಲೆಯಲ್ಲಿ ಅಂತ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಇದು ಪಕ್ಷಕ್ಕೆ ಧಕ್ಕೆ ಆಗ್ಬಾರ್ದು. ಯಾಕೆಂದ್ರೆ ಒಬ್ಬ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಅವರು ದೇಶಕ್ಕಾಗಿ ಹುಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ಅಷ್ಟು ಒಂದು ಒಳ್ಳೆ ಪ್ರಧಾನಿ ಹಿಂದುಳಿದ ವರ್ಗದಿಂದ ನಮಗೆ ಹಿಂದುಳಿದ ವರ್ಗಕ್ಕೆ ತುಂಬಾ ಸಂತೋಷ ಆಗುತ್ತೆ ಸರ್. ಯಾಕೆಂದ್ರೆ ಇಂಥ ಪ್ರಧಾನಿ ನಮ್ಮ ಒಂದು ದೇಶದಲ್ಲಿ ಇದ್ದಾರೆ ಅಂತ ಒಂದು ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಹಿಂದುಳಿದ ವರ್ಗದ ಪ್ರಧಾನಿ ದೇಶದಲ್ಲಿ ಇರ್ತಕ್ಕಂಥದ್ದು ಸತ್ಯ. ಆದರೆ ನಮಗೂ ಈ ನಮ್ಮ ಜಿಲ್ಲೆಯಲ್ಲೂ ನಮ್ಮ ಹಿಂದುಳಿದ ವರ್ಗದ ನಾಯಕರನ್ನ ನೀವು ಗುರುತಿರೋದು ಈಗ ನಮ್ಮ ಚಿದಾನಂದ ಸರ್ ಆಗಿರ್ಬೋದು, ಸುಮಾರು 20 ವರ್ಷದಿಂದ ನಾವು ಕಂಡಂಗೆ ಅವರು ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಎಷ್ಟೋ ದಾನ ಧರ್ಮಗಳು ಮಾಡಿ ಅವ್ರ ಬಿಸಿನೆಸ್ ನಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಒಂದು 30ರಿಂದ 40% ದಾನ ಧರ್ಮಗಳೇ ಮಾಡಿ ಬಡವರವರು ಈಗ MLA ಆಗಿರ್ಬೋದು, MP ಆಗಿರ್ಬೋದು, ಅವ್ರು ಎಷ್ಟು ಕೆಲಸಗಳನ್ನು ಮಾಡಿದಾರೋ ಅಷ್ಟು ಒಂದು ದಾನ ಧರ್ಮಗಳನ್ನ ಬಡವರಿಗೆ ನಾವು ನೋಡ್ತಾ ಇದ್ದೀವಿ, ಕಣ್ಣಿಂದ ನಾವು ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಅವರು ಒಡನಾಟ ಇರೋದ್ರಿಂದ ನಾವು ನೋಡ್ತಾ ಇದ್ದೀವಿ ಅಷ್ಟೊಂದು ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಆ ಭಗವಂತ ದುಡ್ಡು ಎಲ್ಲ ಕೊಟ್ಟಿದ್ದಾನೆ. ಅವ್ರ ಬಿಸ್ನೆಸ್ ಅಲ್ಲಿ ಒಳ್ಳೆ ಯಶಸ್ಸು ಪಡೆದಿದ್ದಾರೆ. ಅದಕ್ಕೆಲ್ಲ ಮುಖ್ಯವಾಗಿ ಜನಸೇವೆ ಮಾಡುವಂತ ಅವಕಾಶ ನಮ್ಮ ಈಗ ಹಿಂದುಳಿದ ವರ್ಗದಿಂದ ಅವರಿದ್ದಾರೆ. ಅವ್ರಿಗೆ ಒಂದು ಅವಕಾಶ ಕೊಟ್ಟರೆ ನಮ್ಗೆ ಒಳ್ಳೇದು ಅಂತ ನಮ್ಮ ಪಕ್ಷಕ್ಕೆ ನಾವು ಕೇಳ್ಕೊಂತ ಇದ್ದೀವಿ ಅಂತ ಈ ಒಂದು ಮನವಿ ಮಾಡ್ಕೊಂತ ಇದ್ದೀವಿ. ಹಿಂದುಳಿದ ವರ್ಗದ ಹಿಂದುಳಿದ ವರ್ಗದ ನಾವೆಲ್ಲರೂ ಕೂಡ ನಿಮ್ಮ ವ್ಯಕ್ತ ಆಗ್ತಾ ಇದ್ದೀವಿ. ಈಗ ಸ್ಥಳೀಯ ನಾಯಕರು, ರಾಜ್ಯದ ನಾಯಕರು ಬಹಳಷ್ಟು ದೊಡ್ಡ ಮತವನ್ನು ಹೇಗೆ ನಿಮಗೆ ನಿಮ್ಮ ಇಂಟ್ರಾಸ್ಪೆಕ್ಟ್ ಮಾಡೋದು, ನಿಮ್ಮ ಆಂತರಿಕವಾಗಿ ನಿಮ್ಮ ಬಹಳ ಖುಷಿ ಆಗುತ್ತೆ ಸರ್ ನನ್ನ ಸರ್ವೆ ರಿಪೋರ್ಟ್. ಯಾಕೆಂದ್ರೆ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಬರೀಬೇಕು ಚೆನ್ನಾಗಿ ಓದಿದ್ರೆ ಅವ್ನು ಕಾನ್ಫಿಡೆನ್ಸ್ ಇರುತ್ತೆ. ನನಗೆ ಅದು 100% ಕಾನ್ಫಿಡೆನ್ಸ್ ಇದೆ. ಇವ್ರ ಅವಕಾಶ ಕೊಡಬೇಕು. ಬಟ್ ನಾನೆಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಸಮುದಾಯದ ನಾಯಕರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಾವು ಕೂಡ ಮಾನವೀಯತೆ ಇರ್ತಕ್ಕಂಥ ಮನಸ್ಸು, ನಮಗೂ ಒಂದ್ಸರಿ ಅವಕಾಶ ಕೊಡಿ. ಮತ್ತೆ ನಿಮ್ಮನ್ನು ಯಾವುದೇ ರೀತಿ ಸರ್ವಜನಾಂಗದ ಶಾಂತಿ ಹತ್ತೋಟ ಅಂತ ನಿಮ್ಮನ್ನ ಒಗ್ಗೂಡಿಸ್ಕೊಂಡೆ ನಾವು ಅಧಿಕಾರವನ್ನು ಮಾಡ್ತೀವಿ ಬಿಟ್ರೆ ನಿಮ್ಮನ್ನು ಯಾವುದೇ ರೀತಿ ಸಪರೇಟ್ ಮಾಡಲ್ಲ. ಯಾಕೆಂದ್ರೆ ನಾವು ಮಾನವತಾವಾದಿ ಅಂತ ಹೇಳಿದ್ರೆ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸ್ಬೇಕು. ಒಬ್ಬ ನಾಯಕ ಅಂತಂದ್ರೆ ನಾನು ಒಂದು ಯಾವುದೋ ಒಂದು ಸಮುದಾಯದಲ್ಲಿ ಹುಟ್ಟಿದ್ದೀನಿ. ಇವತ್ತು 150ಕ್ಕೂ ಹೆಚ್ಚು ಸಮುದಾಯಗಳಿದ್ದಾವೆ. ಎಲ್ಲರಿಗೂ ನಾಯಕನಾಗಿರ್ಬೇಕು. ಮತ್ತೆ ಇನ್ನ ಮುಂದುವರೆದ ಜನಾಂಗಕ್ಕೂ ನಾಯಕನಾಗಿರ್ಬೇಕು. ಒಬ್ಬ ನಾಯಕರ ಅಂದ್ರೆ ನಮ್ಮಲ್ಲಿ ಆ ಗುಣ ಇರಬೇಕು. ಆ ನಾಯಕತ್ವದ ಗುಣಗಳನ್ನ ಮೊದಲು ಯೋಚನೆ ಮಾಡಿ, ಜಾತಿಯನ್ನ ಯೋಚನೆ ಮಾಡಿ, ಸಮುದಾಯವನ್ನ ಯೋಚನೆ ಮಾಡಬೇಡಿ. ನಾಯಕತ್ವದ ಗುಣ ಮತ್ತು ಸರ್ವಿಸ್. ಯಾಕೆ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಅಂತ ಒಂದು ದೊಡ್ಡ ಕ್ಷೇತ್ರದಲ್ಲಿ ಇದ್ದಾರೆ ಅಂದ್ರೆ ಸರ್ವಜನಾಂಗದ ಶಾಂತಿ ಹತೋಟ ಅಂತ ಮಾಡ್ಕೊಂಡು ಬಂದ್ರು. ಒಂದು ಅದರಲ್ಲೂ ವಿಶೇಷವಾಗಿ ಈ ಒಂದು ಮಂತ್ರಿಮಂಡಲದಲ್ಲಿ 28 ಜನ OBC ಅವರಿಗೆ ಕೇಂದ್ರ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಯಾಕೆ? ನರೇಂದ್ರ ಮೋದಿ ಅವರ ಹೌದು, ಸಪ್ತ ವಿಕಾಸ್. ನೀವು ಎಲ್ಲರ ಜೊತೆಗೂಡಿ ಎಲ್ಲರೂ ವಿಕಾಸ ಅಂತ ಒಂದು ದೊಡ್ಡ ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ. ಅದನ್ನ ಯಾಕೆ ನೀವು ವಿಶಾಲವಾದ ಹೃದಯದಿಂದ ಯೋಚನೆ ಮಾಡಿಲ್ಲ? ಅಂದ್ರೆ ಖಿನ್ನತೆ ಯಾಕೆ? ಹಿಂದುಳಿದ ವರ್ಗದ ಲೀಡರ್ ಬಂದ್ರೆ ಏನಾದ್ರೂ ನಿಮ್ಮನ್ನು ಹೊರಗಾಗ್ತಾರ? ಇಲ್ಲ. ಇನ್ನೂ ಕೂಡ ಅದೊಂದು ಪ್ರಶ್ನೆ ಇದೆ. ವೈಯಕ್ತಿಕ ಅಲ್ಲದೆ ಇದು ಒಬ್ಬ ಪತ್ರಕರ್ತನಾಗಿ ಸಾರ್ವಜನಿಕ ವ್ಯಕ್ತಿಗೂ ಮತ್ತು ಹೈಕಮಾಂಡ್ ಪಕ್ಷದಲ್ಲಿ ವ್ಯಕ್ತಿಗೂ ಮತ್ತು ಯಾರು ಅಸ್ಪರಕ್ಕೆ
ಅವರಿಗೂ ಮತ್ತು ಹೈಕಮಾಂಡ್ ಯಾರು ಗುರುತಿಸುವಂತ ನಾಯಕರು ಈಗ ಏನು ಪಟ್ಟಿಯನ್ನು ಫೈನಲ್ ಮಾಡುವಂತಾರೆ ಅವರಿಗೂ ಮಧ್ಯೆ ಏನಾದರೂ ಬ್ರಿಡ್ಜಸ್ ಏನಾದರೂ ಇರ್ತಾರೆ? ಅಲ್ಲ, ಈಗ ಮೊದಲು ಒಂದು ಥರ ಶಾಂತಿ ಇತ್ತು ಸರ್. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮಲ್ಲಿ ಕಟ್ಟೆ ಕಡೆ ವ್ಯಕ್ತಿಯೂ ಕೂಡ ಅಧಿಕಾರ ಕೊಡುವಂಥ ಯೋಚನೆ ನಡೀತಾ ಇದೆ. ನಮ್ಮಲ್ಲಿ ಈಗಾಗಲೇ ರಾಜಸ್ಥಾನ ಸೀಟು ಹಂಚಿಕೆ ಆಗಲಿ, ನಮ್ಮಲ್ಲಿ ಸೌಖ್ಯದ ಹಂಚಿಕೆ ಆಗಲಿ, ಸಾಮಾನ್ಯ ಕಾರ್ಯಕರ್ತರಿಗೆ ಸಿಕ್ಕಿದೆ. ಅದು ನೋಡ್ತಾರೆ ಪಕ್ಷಕ್ಕೆ ಎಷ್ಟು ವ್ಯಕ್ತಿ ನಮಗೆ ಸದೃಢವಾಗಿರ್ಬೋದು, ಪಕ್ಷಕ್ಕೆ ಎಷ್ಟು ಆಸ್ತಿ ಆಗ್ಬೋದು, ಅಂದರೆ ಇವ್ರು ಎಂಥ ಕೆಲಸ ಮಾಡ್ಬೋದು ಅಂತ ಈ ನಿಟ್ಟಿನಲ್ಲಿ ನಮ್ಮ ಮಾನದಂಡಗಳನ್ನ ನೋಡ್ತಾರೆ. ಆ ನೋಡೋ ಒಂದು ನಿಟ್ಟಿನಲ್ಲಿ ನಾನೆಲ್ಲಾನು ಪೂರೈಸಬಲ್ಲೆನ್ನೋದು ಅಂತ ನನಗೆ ಆತ್ಮವಿಶ್ವಾಸ ಇದೆ. ಅಲ್ಲ, ಈಗ ನಾವು ಎಲ್ಲ ಸಂಘಟನೆ ಕೆಲಸ ತೋರಿಸಿದ್ವಿ. ಆಲ್ರೆಡಿ ನಮಗೆ ಅನ್ಕೋಟಲ್ಲಿ ಹೋಗಿದೆ ಅಂತ ನಾನು ಭಾವನೆ ಇಟ್ಕೊಂಡಿದ್ದೆ. ಆ ಒಂದು ಧೈರ್ಯ, ಆ ಒಂದು ನಂಬಿಕೆ, ಕಾನ್ಫಿಡೆನ್ಸ್ ಇದೆ ಸರ್. ಕಾನ್ಫಿಡೆನ್ಸ್ ಇದೆ ಸರ್. ಕಾನ್ಫಿಡೆನ್ಸ್ ಇದೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಆ ಕಾನ್ಫಿಡೆನ್ಸ್ ನಿಮ್ಮಲ್ಲೂ ಕೂಡ ಇದೆ ಅಂದರೆ ಹಿಂದಿನ ವರ್ಗದ ಒಕ್ಕೂಟದಲ್ಲಿ ಅಥವಾ ನಾಯಕರಿಗೆ ಕಾನ್ಫಿಡೆನ್ಸ್ ಇರಬೇಕು ಸರ್ ಶಿವಾನಂದ ಸರ್ ಅವ್ರಿಗೆ. ಯಾಕೆ ಅಂತಂದ್ರೆ ಅವರು ನಮ್ಮ ಮುಂದಿನ ಲೀಡ್ರು ಅಂತ ಅಂದ್ರೆ ಅವ್ರಿನ್ನ ಬಹಳ ಚೆನ್ನಾಗಿ ಬೆಳೆಬೋದಾಗಿತ್ತು. ಬಹಳ ಅವರು ಒಂದು ಸ್ಮೂತ್ ಸ್ವಭಾವದವರು. ಅದಕ್ಕೋಸ್ಕರ ಅವರು ಈಗ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಅವರು ನಮಗೆ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಹಿಂದುಳಿದ ನಾಯಕರಾಗ್ತಾರೆ ಅಂತ ನಮ್ಮೆಲ್ಲ ಒಕ್ಕೂಟದವ್ರು ಎಲ್ಲರಿಗೂ ಒಂದು ಅರಿವಾಗ್ತಾ ಇದೆ. ಅವರು ಮುಂದುವರಿಬೇಕು ಸರ್. ಇಂಥ ವ್ಯಕ್ತಿಗಳು ಮುಂದುವರೆದ್ರೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗುತ್ತೆ, ಪಕ್ಷಕ್ಕೂ ಒಳ್ಳೇದಾಗುತ್ತೆ. ಆದರೆ ಇದೇ ಥರ ಇವರು ಯಾವುದೇ ಪಕ್ಷ ಆಗಲಿ, ಇನ್ನ ಒಟ್ಟು ಹೇಳ್ತೀನಿ, ಯಾವುದೇ ಪಕ್ಷ ಆಗಲಿ ಸರ್, ಇವ್ರು ಇದೇ ಥರ ಮಾಡ್ಕೊಂಡು ಹೋಗಿ ಹಿಂದೂಸಿ ಮುಂದೆ ನಮ್ಮ ದಿನೇಶ್ ಸರ್ ಅಧ್ಯಕ್ಷ ಹೇಳಿದಂಗೆ ನಮ್ಮನ್ನ ಬಾವುಟ ಕಟ್ಟಕ್ಕೆ, ಬಾವುಟ ಹಿಡಿಯೋಕ್ಕೆ, ಜೈಲಿಗೆ ಹೋಗೋಕ್ಕೆ, ಇದಕ್ಕೆ ಇಟ್ಕೊಂಡ್ಬಿಟ್ಟು ನೀವು ಬೇರೆ ಇದು ಮಾಡಿದ್ರೆ ತುಂಬ ನೋವಾಗ್ತದೆ ಸರ್. ಅದಕ್ಕೋಸ್ಕರ ಈ ಸಾರಿ ಆದ್ರೂ ನಮ್ಮ ಹಿಂದುಳಿದ ವರ್ಗಕ್ಕೆ ತುಮಕೂರು ಜಿಲ್ಲೆ, ಈಗ ಸಿದ್ದರಾಮಯ್ಯ ಸರ್ ಹೇಳಿದ್ರು 30 ವರ್ಷಗಳ ಮಧುಗಿರಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇತ್ತು. ಈ ಥರ ಕಾನ್ಸ್ಟಿಟ್ಯೂನ್ಸಿ ಇದನ್ನು ಒಂದು MP ಕಾನ್ಸ್ಟಿಟ್ಯೂನ್ಸಿ ಒಂದು ರಿಸರ್ವ್ ಮಾಡಿ ಒಂದು 25-30 ವರ್ಷ ಇದು ತುಮಕೂರು ಜಿಲ್ಲೆಯನ್ನು ಮಾಡಿ ಹಿಂದುಳಿದ ವರ್ಗದವರು ಕೊಡಿ, ಸಮಾನತೆ ಕಾಯ್ಕೊಳ್ಳಿ ಅಂತ ನಮ್ಮ ಒಂದು ಅಭಿಲಾಷೆ ಜಿಲ್ಲೆ ನಾಯಕರಿಗೆ, ಸರ್. ರಾಜ್ಯ ನಾಯಕರಿಗೂ ಜಿಲ್ಲೆ ನಾಯಕರಿಗೂ ನಾವು ಕೈ ಮುಗ್ದು ಏನು ಕೇಳ್ಕೊತೀವಿ. ಯಾರಿಗೂ ನಾವು ಯಾರ ಮೇಲೂ ಒಂದು ಅಪಾದನೆ ಮಾಡೋಕ್ಕೆ ಬಂದಿಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು. ಎಲ್ಲರೂ ಕೇಳ್ಬೋದು, ಇಂಥರೇ ಅವರೇ ಕೇಳಬೇಕು ಇವರೇ ಕೇಳಬೇಕು ಅಂತಲ್ಲ ಸರ್. ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ. ನಮ್ಮ ಹಿಂದುಳಿದವ್ರನ್ನ ಬೆಳೆಸಿ ಉಳಿಸಿ ನಮಗೂ ಒಬ್ಬ ನಾಯಕನನ್ನ ನಮ್ಮ ಜಿಲ್ಲೆಯಲ್ಲಿ ಕೊಡ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಸರ್. ಈಗ ಸಪ್ರೆಸ್ ಸಿಚುವೇಶನ್ ಅಂದರೆ ದಿನ ಕಳೆದಾಗೆ ಒಂದು ದಿನ ಆಗ್ತಾ ದಿನಗಳ ಹತ್ರ ಬರ್ತಾ ಇದೆ. ಜಿಲ್ಲೆಯ ಒಂದು ಸಮಸ್ಯೆ ಮಾತ್ರ ಅಂದರೆ ಸಂಪೂರ್ಣವಾದಂಥ ವರದಿ ಆಗಬೇಕು. ಜಿಲ್ಲೆಯಲ್ಲಿ ಈಗಾಗಲೇ ಕರೆಂಟ್ ಇಲ್ಲ ಅನ್ನೋದು ಸೀರಿಯಸ್ ಅಬ್ಸರ್ವೇಷನ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ಜನ ಲೀಡರ್ಸ್ ಇದ್ದಾರೆ. ಸೊ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಮಧ್ಯೆ ನಡೆಯುವಂಥ ಕೆಲವು ಈ ಕೊನೆ ಕ್ಷಣದ ತಿಕ್ಕಾಟ ಏನು ಬೇಕಾದ್ರೂ ಆಗಬೇಕು, ಎಲ್ಲದಕ್ಕೂ ಇದನ್ನು ಸಿದ್ಧ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಈ ವಿಚಾರದಲ್ಲಿ ನಾನು ಎಂಟಾದಾಗಲೂ ಇವತ್ತಿನ ಸ್ಥಿತಿಯು ಒಂದೊಂದು ಭೇದಿಸ್ಕೊಂಡೇ ಬಂದಿದ್ವಿ. ಯಾವ್ಯಾವ ಹಂತಗಳಿದ್ದಾವೆ, ಯಾವ್ಯಾವ ಸಮಸ್ಯೆಗಳಿದ್ದಾವೆ, ಎಲ್ಲೋ ಒಂದು ಕಡೆ ನಾನು ರೀಚ್ ಮಾಡ್ತೀನಿ, ಆ ಗುರಿಯನ್ನು ರೀಚ್ ಮಾಡ್ತೀನಿ, ಆ ಗೋಲ್ ರೀಚ್ ಮಾಡ್ತೀನಿ ಅಂತ ನನಗೆ ಭಾಳ ಕಾನ್ಫಿಡೆನ್ಸ್ ಇದೆ. ಕ್ಷಣಕ್ಕೂ ಇದ್ದೇ ಇರುತ್ತೆ. ರಾಜಕಾರಣ ಅಂತಂದ್ರೆ ಮೊದಲು ಆ ಒಂದು ವ್ಯಕ್ತಿಗೆ ಪೇಷನ್ಸ್ ಒಂದು ದೊಡ್ಡ ಅಸ್ತ್ರ. ಆ ತಾಳ್ಮೆಯನ್ನು ಇಟ್ಕೊಂಡು ನಾವು ಗೋಲ್ ಹೆಂಗ್ ರೀಚ್ ಮಾಡಬೇಕು, ಆ ರೀಚ್ ಮಾಡುವನ್ನ ಮಾತ್ರನೇ ನೋಡಬೇಕು. ಬಟ್ ನಿಂದನೆಗಳು, ಅಪನಿಂದನೆಗಳು ಅದಕ್ಕೆ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಹೋರಾಟ ಹಿಂದುಳಿದ ವರ್ಗದವರಿಗೆ ಸೀಟ್ ಆಗಬೇಕು, ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸುವಂತ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು. ಅಲ್ಲಿ ಒಂದು ನಮ್ಮ ಲೋಕಸಭೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಓಟ್ ಕೌಂಟ್ ಆಗುವಂತ ಕೆಲಸ ಆಗಬೇಕು. ಸರ್ಕಾರದ ಮೇಲ್ಮನೆಗೆ ಆಯ್ಕೆ ಆಗುವಂತ ಒಬ್ಬ ಜವಾಬ್ದಾರಿಯುತ ಸ್ಥಾನಕ್ಕೆ ಹೋಗುವಂತ ವ್ಯಕ್ತಿಗೆ ಇರಬೇಕಾದಂತಹ ಅಗತ್ಯಗಳು. ಬಹುಶಃ ನೀವು ಅದನ್ನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಸರ್. ಎಸ್ ಸರ್. ಈಗ ಕೊನೆಯದಾಗಿ ನಿಮ್ಮ ನಾಯಕರುಗಳು, ನೀವು ಅಲ್ಲೇ ಸಾಕಷ್ಟು ನಾಯಕರು ನಮ್ಮ ಕರ್ನಾಟಕದಲ್ಲಿ ಮುಖ್ಯ ನಾನು ನೋಡಿ, ನಾನು ನಿಮ್ಮ ಮನೆ ಮಗನಾಗಿ ಸೇವೆ ಮಾಡ್ಲಿಕ್ಕೆ ಬರ್ತೀನಿ. ಸಹಕಾರ ಕೊಡಿ, ಸಲಹೆ ಕೊಡಿ, ನನ್ನನ್ನು ಕೂಡ ಒಪ್ಕೊಳ್ಳಿ. ಮತ್ತೆ ಎಲ್ಲ ನಾಯಕರುಗಳಿಗೂ ಕೂಡ ನಾವು ಕೂಡ, ಯಾಕೆಂದ್ರೆ ಒಬ್ಬೊಬ್ಬರಲ್ಲಿ ಯಾವ ರೀತಿ ಶಕ್ತಿ ಇರುತ್ತೆ ಮತ್ತೆ ಅವರಲ್ಲಿ ಇದಕ್ಕೆ ಸಾಕಷ್ಟು ಒಳ್ಳೆ ಯೋಜನೆಗಳನ್ನ ಇಟ್ಕೊಂಡಿದ್ದೀನಿ. ನಾನು ಏನಾದರೂ
ನೀವು ಲೋಕಸಭೆಗೆ ಕರೆಸಿದ್ರೆ ನೀವು ಭೂಮಿಪೇಕ್ಷೆಗಳ ಅಂತ ಚಿಂತನೆಗಳಿದೆ, ಆ ಚಿಂತನೆಗಳನ್ನ ಹೊರತರುವಂತ ಅವಕಾಶ ತುಮಕೂರು ಜನತೆಗೆ ಆ ಗೌರವ ತಂದುಕೊಡುವಂತ ಕೆಲಸ ನಾನು ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಒಳ್ಳೆ ವಿಷನ್ ಇದೆ. ವಿಷನ್ ನಾನು ನಿಮ್ಮ ಮುಂದೆ ಹೇಳ್ಕೊಳ್ಳುವಂತ ಸ್ಥಿತಿ ಇಲ್ಲ. ನಾನು ಆ ವಿಷನ್ ಹೇಗಿದೆ ಅಂದ್ರೆ, ನಾನು ಲೋಕಸಭೆಗೆ ಎಂಟರ್ ಆಗಿದ್ದ ಮೊದಲನೇ ದಿವಸನೇ ನನ್ನ ಒಂದು ಒಳ್ಳೆ ಉತ್ತಮವಾದಂತ ಪ್ಲಾಟ್ಫಾರ್ಮ್ ಇದೆ, ಒಂದು ಯೋಜನೆಗಳಿದೆ. ಆ ಯೋಜನೆಗಳು ಬಂದ್ರೆ ಇಡೀ ಇಂಡಿಯಾನೇ ಬೆರಗಾಗಬೇಕು. ಇಂಥವ್ರನ್ನ ತುಮಕೂರು ಜನತೆ ಕೊಟ್ಟಿದ್ದಾರೆ ಅನ್ನೋ ಒಂದು ಆ ಒಂದು ಸೌಭಾಗ್ಯ ಎಲ್ಲರಿಗೂ ಆ ಕ್ರೆಡಿಟ್ ಆಗುತ್ತೆ. ಥ್ಯಾಂಕ್ ಯು. ಹೌದು ಸರ್, 100% ಸರ್. ಗಂಟಾಗೋಸ್ಕರ ಹೇಳ್ತೀನಿ ಸರ್. ಥ್ಯಾಂಕ್ ಯು ಶ್ರೀರಾಮ್ ಅವರೇ, ಥ್ಯಾಂಕ್ ಯು ಭಾಗವಹಿಸಿದ್ದಕ್ಕೆ ಧನ್ಯವಾದ. ಎಷ್ಟು ನಮ್ಮ ಕರ್ನಾಟಕ ಪಾಯಿಂಟ್ ಇವತ್ತು ಮಾತನಾಡಿದ್ದೀವಿ. ತುಮಕೂರು ಲೋಕಸಭಾ ಕ್ಷೇತ್ರದ ನಿರ್ದೇಶಕರ ಹಿಂದುಳಿದ ವರ್ಗದ ಈ ಬಾರಿ ಹಿಂದುಳಿದ ವರ್ಗಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಭರವಸೆ ಅವರಿಗಿದೆ. ಸೊ ಆ ಭರವಸೆ ಹೈಕಮಾಂಡಿಂದ ಪಕ್ಷದಿಂದ ತೀರ್ಮಾನ ಆಗಬೇಕು. ಇದನ್ನು ಯಾರೂ ಕೂಡ ಅಡ್ಡಿಪಡಿಸಬಾರದು ಅನ್ನುವಂತಹ ಒಂದು ವಿನಮ್ರ ಮನವಿಯನ್ನು ನಾಯಕರ ಹತ್ರ ಮಾಡ್ಕೊಂಡಿದ್ದಾರೆ. ಸೊ ಹಾಗೆಯೇ ಹಿಂದುಳಿದ ವರ್ಗದ ಒಕ್ಕೂಟದ ಅಧ್ಯಕ್ಷರಾಗಿ ಉಪಾಧ್ಯಕ್ಷರು ಕೂಡ ಮಾತನಾಡಿದರು. ಈ ಬಾರಿ ಪರಿಗಣಿಸಿ 30 ವರ್ಷಗಳಿಂದ ಆಗದೇ ಇರುವಂತಹ ಕೆಲಸವನ್ನು ಅಟ್ಲೀಸ್ಟ್ ಈ ಬಾರಿ ಆದರೂ ಮಾಡಿ ಹಿಂದುಳಿದವರನ್ನು ಕೈ ಹಿಡಿದು ಮೇಲಕ್ಕೆ ಮಾಡಿಕೊಂಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ, ಇನ್ನು ಕೆಲವು ದಿನಗಳಲ್ಲಿ ಯಡಿಯೂರಪ್ಪ ಹೇಳಿದಾಗೆ 3 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆ ಪಟ್ಟಿಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದ ಹೆಸರು ಇದ್ದರೆ ಯಾರದ್ದಿರುತ್ತೆ ಅದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಈ ಸೋಲು ಗೆಲುವಿನ ಲೆಕ್ಕಾಚಾರ ನಂತರ ಶುರುವಾಗುತ್ತೆ ಅಂತ ಹೇಳ್ತಾ ಒಂದು ವಿಶೇಷ ಚರ್ಚೆಯನ್ನು ನಡೆಸ್ತಾ ಇದ್ದೀನಿ. ನೋಡ್ತಾ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ